ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಯೋಮಾಲಿಕ್ಯೂಲ್ಸ್ದು ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ನಿಮಗೆ 2 ಪಾರ್ಟ್ ಮಾಡಿದ್ದೆ. ಆ 2 ಪಾರ್ಟಲ್ಲಿ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೆ, ಅದಲ್ವೇನ್ರಪ್ಪ. ಸೊ ಕಾರ್ಬೋಹೈಡ್ರೇಟ್ಸ್ ಕಂಪ್ಲೀಟ್ ಆಗಿತ್ತು. ಸೊ ಟುಡೇ ವಿಲ್ ಗೋ ವಿತ್ ದ ಪ್ರೋಟೀನ್ಸ್ ಆ್ಯಂಡ್ ವಿಟಮಿನ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಲೇಟ್ ಆಯಿತು, ತುಂಬ ಜನ ಕೇಳ್ತಾ ಇದ್ರಿ ಸರ್ ಲೇಟ್ ಆಯಿತು, ಉಳಿದಿದ್ದ ಪೋರ್ಷನ್ಸ್ ಮಾಡಲಿಲ್ಲ ಅಂತ. ಬೇಜಾರು ಮಾಡ್ಕೋಬೇಡಿ, ನನಗೂ ಸ್ವಲ್ಪ ಟೈಮ್ ಇರಲಿಲ್ಲ, ಸೊ ಆಗ ಈಗ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಾನ್ಸೆಪ್ಟು ಪ್ರೋಟೀನ್ಸು. ಆ್ಯಕ್ಚುಲಿ ಪ್ರೋಟೀನ್ಸ್ ಅಂದರೆ ಏನು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಪ್ರೋಟೀನ್ಸ್ ಅನ್ನೋದು ಒಂದು ಪಾಲಿಮರ್ ಅಂತೆ. ಪ್ರೋಟೀನ್ಸ್ ಅನ್ನೋದು ಒಂದು ಪಾಲಿಮರ್. ಏನಿದು ಪಾಲಿಮರ್ ಅಂದರೆ, ನೋಡಿ, ಯಾವುದೋ ಒಂದು ಸಿಂಪಲ್ ಮಾಲಿಕ್ಯೂಲ್, ಇದೊಂದು ಮಾಲಿಕ್ಯೂಲ್ ಅಂತ ಅಂದ್ಕೊಳ್ಳೋಣ. ಅದನ್ನು ರಿಪೀಟೆಡ್ ಆಗಿ ಜಾಯಿನ್ ಮಾಡ್ತಾ ಹೋಗಬೇಕು. ಅದು ಒಂದು ಸಲ 2 ಸಲ ಅಲ್ಲ, ಮೆನಿ ಟೈಮ್ಸ್ ಲೆಫ್ಟ್ ಟು ರೈಟಲ್ಲಿ ಈ ಥರ ಜಾಯಿನ್ ಮಾಡ್ತಾ ಹೋದರೆ ಬರುವಂಥ ಒಂದು ಬಲ್ಕಿ ಮಾಲಿಕ್ಯೂಲ್ನ ನಾವು ಪಾಲಿಮರ್ ಅಂತ ಕರಿತೀವಿ. ಸೊ ಪ್ರೋಟೀನ್ ಅನ್ನೋದು ಒಂದು ಪಾಲಿಮರ್ ಆಗಬೇಕು ಅಂದರೆ ಯಾವುದೋ ಒಂದು ಸಿಂಪಲ್ ಮಾಲಿಕ್ಯೂಲ್ನ ತೊಗೊಂಡು ನೀವು ಟೈಮ್ ಏನು ಮಾಡಬೇಕಾಗತ್ತೆ, ಜಾಯಿನ್ ಮಾಡ್ತಾ ಹೋಗಬೇಕಾಗತ್ತೆ. ಹಾಗಿದ್ರೆ ಆ ಪ್ರೋಟೀನ್ ಅನ್ನೋ ಪಾಲಿಮರ್ನ ಪ್ರಿಪೇರ್ ಮಾಡೋಕ್ಕೆ ನಾವು ಯಾವ ಮಾಲಿಕ್ಯೂಲ್ನ ಟೈಮ್ ಜಾಯಿನ್ ಮಾಡಬೇಕು, ಆ ಸಿಂಪಲ್ ಮಾಲಿಕ್ಯೂಲ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಅಮೈನೋ ಆ್ಯಸಿಡ್. ಅಂದರೆ ಈ ಜಾಗದಲ್ಲಿ ಅಮೈನೋ ಆ್ಯಸಿಡನ್ನು ತಗೊಂಡು ನೀವು ಟೈಮ್ಸ್ ಜಾಯಿನ್ ಮಾಡ್ತಾ ಹೋದರೆ ಅದರಿಂದ ನಿಮಗೆ ಪ್ರೋಟೀನ್ ಸಿಗುತ್ತೆ. ಹಾಗಾಗಿ ನಾವು ಪ್ರೋಟೀನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆ ಅಮೈನೋ ಆ್ಯಸಿಡ್ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಆಫ್ಟರ್ ದಟ್ ವಿಲ್ ಕಮ್ ಬ್ಯಾಕ್ ಟು ಪ್ರೋಟೀನ್ಸ್, ಓಕೆನಾ. ಅಮೈನೋ ಆ್ಯಸಿಡ್ ಅಂದರೆ ಇಲ್ಲೊಂದು ಮಾಲಿಕ್ಯೂಲ್ ಕಾಣಿಸ್ತಿದೆ ನೋಡಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಈ ಅಮೈನೋ ಆ್ಯಸಿಡ್ಸಲ್ಲಿ ಅಬ್ಸರ್ವ್ ಮಾಡಿ, ಈ ಮಾಲಿಕ್ಯೂಲ್ ಒಳಗಡೆ 2 ಫಂಕ್ಷನ್ ಗ್ರೂಪ್ ಇದೆ, COH, NH2, 2 ಒಂದರಲ್ಲೇ ಇದೆ. COH ಅಂದರೆ ಏನು? ಇಟ್ಸ್ ಎ ಆ್ಯಸಿಡ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಅಲ್ವೇನಪ್ಪ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್. NH2 ಅನ್ನೋದೇನು? ಅಮೈನೋ ಗ್ರೂಪ್. ಸೊ ಅಮೈನೋ ಮತ್ತು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ 2 ಒಟ್ಟಿಗೆ ಇರೋ ಮಾಲಿಕ್ಯೂಲ್ನೇ ನಾವೇನಂತ ಕರಿತೀವಿ? ಅಮೈನೋ ಆ್ಯಸಿಡ್. ಸಿಂಪಲ್. ಎ ಮಾಲಿಕ್ಯೂಲ್ ಕಂಟೈನಿಂಗ್ ಬೋತ್ ಕಾರ್ಬಾಕ್ಸಿಲಿಕ್ ಗ್ರೂಪ್ ಆ್ಯಂಡ್ ಅಮೈನೋ ಗ್ರೂಪ್, ದೇ ಕಾಲ್ಡ್ ಅಮೈನೋ ಆ್ಯಸಿಡ್ಸ್. ಅರ್ಥ ಆಯ್ತೀನರಪ್ಪ? ಈ ಅಮೈನೋ ಆ್ಯಸಿಡ್ಸ್ನ ನಾವು ನೇಮಿಂಗ್ ಮಾಡಬೇಕಾದ್ರೆ ಅಥವಾ ಕ್ಲಾಸಿಫೈ ಮಾಡಬೇಕಾದ್ರೆ ಇಲ್ಲಿ ಹೇಳ್ತಾರೆ 4 ಟೈಪ್ ಇದೆ ಆ್ಯಂಡ್ ಸೋ ಆನ್. ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ ಆ್ಯಂಡ್ ಸೋ ಆನ್ ಅಂತ ಹೇಳ್ತಾರೆ. ಹಾಗಂದ್ರೆ ಏನು ಅಂತ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲಿ ಇದರಲ್ಲೇ ತೊಗೊಳ್ಳೋಣ, ಈ ಗ್ರೂಪ್ನೇ ತೊಗೊಳ್ಳೋಣ. ಇದೊಂದು ಅಮೈನೋ ಆ್ಯಸಿಡು, ಓಕೆ. ಈ ಅಮೈನೋ ಆ್ಯಸಿಡ್ ಒಳಗಡೆ ಇದು ಮೇಜರ್ ಪ್ರಯಾರಿಟಿ ನಾವು ಯಾರು ಕೊಡಬೇಕು? COH ಗ್ರೂಪಿಗೆ ತಾನೆ. NH2 ಮತ್ತು COH ಇದ್ದರೆ ನಿಮಗೆ ಫಸ್ಟಲ್ಲಿ IUPAC ನೇಮಿಂಗಲ್ಲಿ ಹೇಳ್ಕೊಟ್ಟಿದ್ದೀವಿ. ಪ್ರಯಾರಿಟಿ ಯಾರು ಕೊಡಬೇಕು? COH ಕೊಡಬೇಕು. ಸೊ COH ಪಕ್ಕದ ಕಾರ್ಬನ್ನ ನಾವೇನಂತ ಕರಿತೀವಿ? ಯೂಶಲಿ ಆಲ್ಫಾ. ಫಂಕ್ಷನ್ ಗ್ರೂಪ್ ಪಕ್ಕದ ಕಾರ್ಬನ್ನ ಆಲ್ಫಾ ಅಂತ ಕರಿತೀವಿ. ಇಲ್ಲಿ NH2 ಯಾವ ಪೊಸಿಷನಲ್ಲಿ ಅಟ್ಯಾಚ್ ಆಗಿದೆ ನಿಮಗೆ? ಆಲ್ಫಾ ಪ್ಲೇಸಲ್ಲಿ ಅಟ್ಯಾಚ್ ಆಗಿದೆ. ಈಗ ನಾನು ಇನ್ನೊಂದು ಅಮೈನೋ ಆ್ಯಸಿಡ್ ಬರಿತೀನಿ, RCH NH2, ಇಲ್ಲಿ CH2 COOH ಇದೆ. ಇದು ಒಂದು ಅಮೈನೋ ಆ್ಯಸಿಡೆ. ಈಗ ಇಲ್ಲೋದ್ರೆ ಏನಾಗುತ್ತೆ? ಇದು ಫಂಕ್ಷನ್ ಗ್ರೂಪ್, ಹೌದಾ? ಫಂಕ್ಷನ್ ಗ್ರೂಪ್ ಪಕ್ಕದ ಕಾರ್ಬನ್ ಏನಾಗಿರುತ್ತೆ? ಆಲ್ಫಾ. ಆಲ್ಫಾ ಪಕ್ಕದ ಏನಾಗಿರುತ್ತೆ? ಬೀಟಾ. ಸರಿ ಏನರಪ್ಪ? ಸೊ ಇನ್ನೊಂದು ಅಮೈನೋ ಆ್ಯಸಿಡ್ಸ್ ಬರೆಯೋಣ, RCH NH2 ಆ್ಯಂಡ್ ಅಗೈನ್ CH2 CH2 COOH. ಸರಿನಾ? ಸೊ ಇಲ್ಲೂ ಕೂಡ ಫಂಕ್ಷನ್ ಗ್ರೂಪ್ ಇದೆ, ಅದರ ಪಕ್ಕದ ಆಲ್ಫಾ ಆಗುತ್ತೆ, ಆಲ್ಫಾ ಪಕ್ಕದ್ದು ಬೀಟಾ, ಬೀಟಾ ಪಕ್ಕದ್ದು ಗಾಮಾ. ಈಗ ಈ 3 ಅಬ್ಸರ್ವ್ ಮಾಡಿದ್ರೆ ನೀವು, ಮೊದಲನೇ ಅಮೈನೋ ಆ್ಯಸಿಡ್ಸಲ್ಲಿ ಅಮೈನೋ ಗ್ರೂಪು ಯಾವ ಪ್ಲೇಸಲ್ಲಿದೆ? ಆಲ್ಫಾದಲ್ಲಿದೆ. ಎರಡನೇದರಲ್ಲಿ ಅಮೈನೋ ಗ್ರೂಪು ಯಾವ ಪ್ಲೇಸಲ್ಲಿದೆ? ಬೀಟಾದಲ್ಲಿದೆ. ಮೂರನೇ ಅಮೈನೋ ಆ್ಯಸಿಡ್ಸಲ್ಲಿ ಅಮೈನೋ ಗ್ರೂಪ್ ಎಲ್ಲಿದೆ? ಗಾಮಾ ಪ್ಲೇಸಲ್ಲಿದೆ. ಹೀಗೆ ಪೊಸಿಷನ್ ಬೇಸಿಸ್ ಮೇಲೆ, ಯಾರ್ದು ಪೊಸಿಷನ್ನು? ಅಮೈನೋ ಗ್ರೂಪ್ದು ಪೊಸಿಷನ್ ಬೇಸಿಸ್ ಮೇಲೆ ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ ಅಂತ ಕ್ಲಾಸಿಫೈ ಮಾಡ್ತೀವಿ. ವೆರಿ ಸಿಂಪಲ್ಲು. ಅಮೈನೋ ಗ್ರೂಪ್ ಆಲ್ಫಾ ಪ್ಲೇಸಲ್ಲಿದ್ದರೆ ಆಲ್ಫಾ ಅಮೈನೋ ಆ್ಯಸಿಡು, ಬೀಟಾ ಪ್ಲೇಸಲ್ಲಿದ್ದರೆ ಬೀಟಾ ಅಮೈನೋ ಆ್ಯಸಿಡು, ಸೋ ಆನ್. ಅರ್ಥ ಆಯ್ತೇನಪ್ಪ? ಇದು 1 ಟೈಪ್ ಆಫ್ ಕ್ಲಾಸಿಫಿಕೇಷನ್ನು. ಹಾಗೆಯೇ ಇನ್ನೊಂದು ಟೈಪ್ ಆಫ್ ಕ್ಲಾಸಿಫಿಕೇಷನ್ ಇದೆ. ಸೊ ದಟ್ ಈಸ್ ನ್ಯೂಟ್ರಲ್, ಅಸಿಡಿಕ್ ಆ್ಯಂಡ್ ಬೇಸಿಕ್ ಅಂತ. 1 more ಟೈಪ್ ಆಫ್ ಕ್ಲಾಸಿಫಿಕೇಷನ್, ನ್ಯೂಟ್ರಲ್ ಅಮೈನೋ ಆ್ಯಸಿಡ್ಸು, ಅಸಿಡಿಕ್ ಅಮೈನೋ ಆ್ಯಸಿಡ್ಸು ಮತ್ತು ಬೇಸಿಕ್ ಅಮೈನೋ ಆ್ಯಸಿಡ್ಸ್ ಅಂತಿದೆ. ಸೊ ಯಾವುದ್ರ ಬೇಸಿಸ್ ಮೇಲೆ ಇದನ್ನು ಕ್ಲಾಸಿಫೈ ಮಾಡ್ತಾರೆ ಅಂತ ಹೇಳಿದ್ರೆ, ಎಷ್ಟು ಕಾರ್ಬಾಕ್ಸಿಲಿಕ್ ಗ್ರೂಪ್ ಇದೆ, ಎಷ್ಟು ಬೇಸಿಕ್ ಗ್ರೂಪ್ ಇದೆ ಅಂತ. ಈಗ ಒಂದು ಅಮೈನೋ ಆ್ಯಸಿಡ್ ತೊಗೋತೀವಿ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಒಂದು ಆ್ಯಸಿಡ್ ಗ್ರೂಪ್ ಇದೆ, ಒಂದು ಬೇಸ್ ಗ್ರೂಪ್ ಇದೆ, ಹೌದಲ್ವೇನ್ರಪ್ಪ? ಸೊ ಒಂದು ಆ್ಯಸಿಡ್ ಗ್ರೂಪ್ ಇದೆ, ಒಂದು ಬೇಸ್ ಗ್ರೂಪ್ ಇದೆ ಅಂತ ಹೇಳಿದ್ರೆ ನ್ಯೂಟ್ರಲ್ ತಾನೇ ಅದು.
ಹೌದಾ, ಒಂದು ಆ್ಯಸಿಡ್ ಇದೆ, ಒಂದು ಬೇಸ್ ಇದೆ. ಸೊ ಕಂಪ್ಲೀಟ್ಲಿ ಏನಾಗುತ್ತೆ, ನ್ಯೂಟ್ರಲ್ ಆಗುತ್ತೆ. ಈ ಥರ ನಾವು ಅಮೈನೋ ಆ್ಯಸಿಡ್ಸ್ನ ನ್ಯೂಟ್ರಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಈಕ್ವಲ್ ನಂಬರ್ ಆಫ್ ಆ್ಯಸಿಡ್ ಗ್ರೂಪು ಮತ್ತು ಬೇಸ್ ಗ್ರೂಪ್ ಇದ್ದರೆ. ಇನ್ನು ಕೆಲವೊಂದು ಸಲ ಏನಾಗುತ್ತೆ, ಅಮೈನೋ ಆ್ಯಸಿಡ್ ಇದೆ, COOH ಇದೆ, ಒಂದು ಅಮೈನೋ ಗ್ರೂಪ್ ಇದೆ, ಬಟ್ ಈ ಕಡೆ ನಿಮಗೆ ಇನ್ನೂ ಒಂದೆಲ್ಲೋ ಈ ಕಡೆ CH, ಸೊ ಇನ್ನೊಂದು ಆ್ಯಸಿಡ್ ಗ್ರೂಪ್ ಎಕ್ಸ್ಟ್ರಾ ಇರುತ್ತೆ ಅಂತ ಅಂದ್ಕೊಳ್ಳೋಣ, ಆಯಿತಾ. ಸೊ ಆವಾಗ ಇಲ್ಲಿ ಅಮೈನೋ ಗ್ರೂಪ್ ಒಂದಿದ್ರೆ ಆ್ಯಸಿಡ್ ಗ್ರೂಪ್ ಎಷ್ಟಿದೆ, 2 ಇದೆ. ಸೊ ಆವಾಗ ಡಾಮಿನೆಂಟ್ ಕ್ಯಾರೆಕ್ಟರ್ ಯಾರ್ದಾಯಿತು, ಆ್ಯಸಿಡ್ ಗ್ರೂಪ್ ಡಾಮಿನೆಂಟ್ ಆಯ್ತಲ್ವಾ, ಯಾಕೆಂದರೆ ಆ್ಯಸಿಡ್ 2 ಇದೆ, ಆ್ಯಸಿಡ್ ಗ್ರೂಪು, ಬೇಸ್ ಗ್ರೂಪ್ ಒಂದಿದೆ. ಸೊ ಅಸಿಡಿಕ್ ಕ್ಯಾರೆಕ್ಟರ್ ಡಾಮಿನೆಂಟ್ ಆಗ್ತಾ ಇದೆ. ಆವಾಗ ಇಂಥ ಅಮೈನೋ ಆ್ಯಸಿಡ್ಸ್ನ ನಾವು ಅಸಿಡಿಕ್ ಅಮೈನೋ ಆ್ಯಸಿಡ್ಸ್ ಅಂತೇಳಿ ಕರಿತೀವಿ. ಕೆಲವೊಂದು ಸಲ ಏನಾಗ್ಬೋದು, R ಇರುತ್ತೆ, ಓಕೆನಾ, R CH NH2 ಇರುತ್ತೆ, ಮತ್ತೊಂದು CS ತೊಗೋತೀರಾ, ಅಲ್ಲಿ COOH ಇರುತ್ತೆ, ಆ್ಯಂಡ್ ಒನ್ ಮೋರ್ NH2 ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲೇನಾಯಿತು, ಒಂದು ಆ್ಯಸಿಡ್ ಗ್ರೂಪ್ ಇದೆ, 2 ಅಮೈನೋ ಗ್ರೂಪ್ ಇದೆ. ಸೊ ಇದು ಅಸಿಡಿಕ್ಕು, NH2 ಏನು ಬೇಸಿಕ್ಕು. ಯಾರ ಕ್ಯಾರೆಕ್ಟರ್ ಡಾಮಿನೆಂಟ್ ಇದೆ, ಯಾರ ಕ್ಯಾರೆಕ್ಟರ್ ಜಾಸ್ತಿ ಇದೆ, ಬೇಸ್ ಗ್ರೂಪ್ ಜಾಸ್ತಿ ಇದೆ. ಅವಾಗ ಇದನ್ನೇ ಅಂತ ಕರಿತೀವಿ, ಬೇಸಿಕ್ ಅಮೈನೋ ಆ್ಯಸಿಡ್ಸ್. ಇದು ಇನ್ನೊಂದು ವೇ ಆಫ್ ಕ್ಲಾಸಿಫಿಕೇಷನ್. ಅರ್ಥ ಆಯ್ತೇನ್ರಪ್ಪ. ಸೊ ನ್ಯೂಟ್ರಲ್, ಅಸಿಡಿಕ್, ಬೇಸಿಕ್. ನ್ಯೂಟ್ರಲ್ ಅಂದರೆ ಕಾರ್ಬಾಕ್ಸಿಲಿಕ್ ಗ್ರೂಪು, ಅಮೈನೋ ಗ್ರೂಪ್ 2 ಈಕ್ವಲ್ ಇರಬೇಕು. ಅಸಿಡಿಕ್ ಅಂದರೆ COH ಗ್ರೂಪ್ ಜಾಸ್ತಿ ಇರಬೇಕು ದ್ಯಾನ್ NH2. ಬೇಸಿಕ್ ಅಂತ ಹೇಳಿದ್ರೆ NH2 ಗ್ರೂಪ್ ಜಾಸ್ತಿ ಇರಬೇಕು ದ್ಯಾನ್ ಅಸಿಡಿಕ್ ಗ್ರೂಪ್, ಕಾರ್ಬಾಕ್ಸಿಲಿಕ್ ಗ್ರೂಪ್ಗಿಂತ. ಅರ್ಥ ಆಯ್ತೇನ್ರು. ಇದು ಅನದರ್ ಟೈಪ್ ಆಫ್ ಕ್ಲಾಸಿಫಿಕೇಷನ್ನು. ದೆನ್ ಥರ್ಡ್ ಟೈಪ್ ಆಫ್ ಕ್ಲಾಸಿಫಿಕೇಷನ್ನು, ಕೆಲವೊಂದು ಅಮೈನೋ ಆ್ಯಸಿಡ್ಸ್ ಇರುತ್ತೆ, ಓಕೆನಾ, ಅದು ನಿಮ್ಮ ಬಾಡಿ ಒಳಗಡೆ ಸಿಂಥಸೈಸ್ ಆಗ್ತಾ ಇರುತ್ತೆ. ಓಕೆನಾ, ನಿಮ್ಮ ಬಾಡಿ ಒಳಗಡೆ ಅದು ಸಿಂಥಸೈಸ್ ಆಗ್ತಾ ಇರುತ್ತೆ. ಅವಾಗ ಅದನ್ನು ನೀವು ಫುಡ್ ಮೂಲಕ ತಗೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ನಿಮ್ಮ ಬಾಡಿಯಲ್ಲೇ ಸಿಂಥಸೈಸ್ ಆಗ್ತಾ ಇದೆ. ಆವಾಗ ಅದು ಫುಡ್ಡಿಂದ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಅದು ತುಂಬ ಎಸೆನ್ಷಿಯಲ್ ಅಲ್ಲ ನಮ್ಮ ಬಾಡಿಗೆ, ಯಾಕೆಂದರೆ ಬಾಡಿಲಿ ಅದು ತಯಾರಾಗ್ತಾ ಇದೆ. ಅವಾಗ ಅದು ಎಸೆನ್ಷಿಯಲ್ ಅಲ್ಲ. ಅದು ನಮಗೆ ಬಾಡಿಗೆ ಬೇಕೇ ಬೇಕು ಅಂತೇನಿಲ್ಲ, ಫುಡ್ ಮೂಲಕ ನಾವು ತಗೋಬೇಕು ಅಂತೇನಿಲ್ಲ. ಅಂಥ ಅಮೈನೋ ಆ್ಯಸಿಡ್ಸನ್ನು ನಾವು ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತೇಳಿ ಕರಿತೀವಿ. ನಾನ್ ಎಸೆನ್ಷಿಯಲ್ ಇಲ್ಲಿದೆ ನೋಡಿ, ನಾನ್ ಎಸೆನ್ಷಿಯಲ್, ದ ಅಮೈನೋ ಆ್ಯಸಿಡ್ಸ್ ವಿಚ್ ಕ್ಯಾನ್ ಬಿ ಸಿಂಥಸೈಸ್ ಇನ್ ಅವರ್ ಬಾಡಿ, ಅದನ್ನು ನಾನ್ ಎಸೆನ್ಷಿಯಲ್. ಹೊರಗಡೆಯಿಂದ ನೀವು ತೊಗೊಳ್ಳೇಬೇಕು ಅಂತೇನಿಲ್ಲ. ಬಟ್ ಕೆಲವೊಂದು ಅಮೈನೋ ಆ್ಯಸಿಡ್ಸ್ ಇದ್ದಾವೆ, ಅವು ನಿಮ್ಮ ಬಾಡಿಲಿ ಸಿಂಥಸೈಸ್ ಆಗಲ್ಲ. ಆವಾಗ ನೀವೇನು ಮಾಡಬೇಕಾಗತ್ತೆ, ಪ್ರತಿದಿನ ಅದನ್ನು ಫುಡ್ಡಲ್ಲಿ ನೀವು ತೊಗೊಳ್ಳೇಬೇಕಾಗತ್ತೆ. ಅಂಥ ಅಮೈನೋ ಆ್ಯಸಿಡ್ಸ್ನ ನಾವು ಎಸೆನ್ಷಿಯಲ್. ಇಲ್ಲಿ ನೋಡಿ, ಸಿಂಥಸೈಸ್ಡ್ ಇನ್ ಅ ಬಾಡಿ, ಕೆನಾಟ್ ಬಿ ಸಿಂಥಸೈಸ್ ಇನ್ ದ ಬಾಡಿ ಆ್ಯಂಡ್ ಮಸ್ಟ್ ಬಿ ಒಬ್ಟೈನ್ಡ್ ಥ್ರೂ ದ ಡಯಟ್ ಅಂದರೆ ಫುಡ್ ಮೂಲಕನೇ ತೊಗೋಬೇಕು. ಇಂಥದನ್ನ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ. ಹಾಗಾದರೆ ಟೋಟಲಾಗಿ ಅಮೈನೋ ಆ್ಯಸಿಡ್ಸ್ನ ನಾವು ಕ್ಲಾಸಿಫಿಕೇಷನ್ ಮಾಡಿದಾಗ 3 ವೇನಲ್ಲಿ ಕ್ಲಾಸಿಫೈ ಮಾಡಿದ್ವಿ, ಹೌದಾ. ಯಾವುದ್ಯಾವುದು ಇನ್ನೊಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. ಮೊದಲನೇದು ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ, ಎಕ್ಸೆಟ್ರಾ. ಯಾವುದ್ರ ಬೇಸಿಸ್ ಮೇಲೆ, ಪೊಸಿಷನ್ ಮೇಲೆ. ಅದಾದಮೇಲೆ ನ್ಯೂಟ್ರಲ್, ಅಸಿಡಿಕ್, ಬೇಸಿಕ್ ಅಂದರೆ ಯಾವ ಫಂಕ್ಷನ್ ಗ್ರೂಪ್ ಇದೆ ಅನ್ನೋದ್ರ ಮೇಲೆ. 3ನೇದು ಎಸೆನ್ಷಿಯಲು ಮತ್ತು ನಾನ್ ಎಸೆನ್ಷಿಯಲ್. ಓಕೆನಪ್ಪ, ಅರ್ಥ ಆಯ್ತಾ. ಈಗ ಟೋಟಲಿ ನಿಮ್ಮ ನೇಚರ್ಲಿ ಅಮೈನೋ ಆ್ಯಸಿಡ್ಸು 20 ಅಮೈನೋ ಆ್ಯಸಿಡ್ಸ್ ಇದೆ. ಇದು ಕೇಳ್ತಿರ್ತಾರೆ ಎಕ್ಸಾಮಲ್ಲಿ. ಟೋಟಲಿ ನಮ್ಮ ನೇಚರ್ಲಿ ಎಷ್ಟು ಅಮೈನೋ ಆ್ಯಸಿಡ್ಸ್ ಇದೆ, 20. ಅದರಲ್ಲಿ 10 ಎಸೆನ್ಷಿಯಲ್, ಅಂದರೆ ಅದು ನಮ್ಮ ಫುಡ್ ಮೂಲಕ ನಾವು ಪ್ರತಿ ದಿವಸ ತೊಗೊಳ್ಳೇಬೇಕು, ನಮ್ಮ ಬಾಡಿಲಿ ಸಿಂಥಸೈಸ್ ಆಗಲ್ಲ. ಇನ್ನು 10 ನಾನ್ ಎಸೆನ್ಷಿಯಲ್. ಔಟ್ ಆಫ್ 20ಯಲ್ಲಿ 10 ಎಸೆನ್ಷಿಯಲ್ಲು, ಇನ್ನು 10 ನಾನ್ ಎಸೆನ್ಷಿಯಲ್ ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ, ಅದಕ್ಕೆ ನಾನು ಟೆಕ್ಸ್ಟ್ ಬುಕ್ ತೋರಿಸಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಈ ಸಲ ಟೆಕ್ಸ್ಟ್ ಬುಕ್ಕನ್ನು ಜೊತೆಲಿ ಇಟ್ಕೊಂಡು ಟೆಕ್ಸ್ಟ್ ಬುಕ್ ತೋರಿಸ್ಕೊಂಡೆ ನಿಮಗೆ ಅಲ್ಲಿ ಡೆಫಿನಿಷನ್ಸ್ ಎಲ್ಲ ಹೇಳ್ತಾ ಇದ್ದೀನಿ. ನೀವು ಯಾವುದಕ್ಕೂ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಸರ್ ಟೆಕ್ಸ್ಟ್ ಬುಕ್ ತೋರಿಸ್ಕೊಂಡು ಹೇಗೆ ಎಕ್ಸ್ಪ್ಲೈನ್ ಮಾಡೋದೇ ಬೆಟರು ಅಂತ ಹೇಳ್ತಿರೋ, ಇಲ್ಲ ಸರ್ ಟೆಕ್ಸ್ಟ್ ಬುಕ್ ಬೇಡ ನಮಗೆ ಬ್ಲ್ಯಾಂಕ್ ಪೇಜಲ್ಲಿ ಬರ್ಕೊಂಡು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಿರೋ, ಅದನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ರಪ್ಪ. ಮೆಜಾರಿಟಿ ನೀವು ಏನು ಹೇಳ್ತೀರಾ ಹಾಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ವಿತ್ ಟೆಕ್ಸ್ಟ್ ಬುಕ್ಕ ಆರ್ ವಿತ್ ಬ್ಲ್ಯಾಂಕ್ ಪೇಜ್ ಅಂತೇಳಿ. ಓಕೆನಾ. ಈಗ ಟೋಟಲಿ 20 ಇದೆ, ಅದರಲ್ಲಿ 10 ಎಸೆನ್ಷಿಯಲ್ಲು, ಇನ್ನು 10 ನಾನ್ ಎಸೆನ್ಷಿಯಲ್ ಅಂತ ಗೊತ್ತಾಯ್ತಲ್ವಾ. ನಿಮಗೆ ಇದೊಂದು ಟೇಬಲ್ ಕೊಟ್ಟಿದ್ದಾರೆ ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ. ಕೆಲವೊಂದು ಕಡೆ ಎಲ್ಲ ಸ್ಟಾರ್ ಹಾಕಿದ್ದಾರೆ ನೋಡಿ, ಈ ಥರ ಸ್ಟಾರ್ ಹಾಕಿದಾರಲ್ಲ, ಈ ಥರ ಸ್ಟಾರ್ ಹಾಕಿರೋದೆಲ್ಲ ಎಸೆನ್ಷಿಯಲ್ಲು. ಸ್ಟಾರ್ ಹಾಕಿಲ್ಲ ನೋಡಿ, ಗ್ಲುಟಮೈನ್, ಆಸ್ಪರ್ಟಿಕ್ ಆ್ಯಸಿಡ್, ಇವೆಲ್ಲ ಏನಾಗುತ್ತೆ, ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಆಗುತ್ತೆ. ಸೊ ಈಗ ನೀವು ನೆನ್ಪಿಟ್ಕೊಳ್ಳೇಬೇಕು, ಎಸೆನ್ಷಿಯಲ್ 10, ನಾನ್ ಎಸೆನ್ಷಿಯಲ್ 10 ನೆನ್ಪಿಟ್ಕೋಬೇಕು. ಹೆಂಗೆ ನೆನ್ಪಿಟ್ಕೊಳ್ಳೋದು? ಸೊ ಅದಕ್ಕೊಂದು ಐಡಿಯಾ ಕೊಡ್ತೀನಿ ನೋಡಿ ನಾನು. ಬಟ್ ನಿಮಗೆ ಯಾವ ಥರ ನೆನ್ಪಿಟ್ಕೊಂಡಿದ್ದೀರೋ, ನಿಮಗೆ ಏನಾದ್ರು ಆಲ್ರೆಡಿ ಒಂದು ಮೆಥಡ್ ಗೊತ್ತಿದ್ರೆ ಅದೇ ಥರ ನೆನ್ಪಿಟ್ಕೊಳ್ಳಿ. ಇದು ಜಸ್ಟ್ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ನಾನು ಈ ಥರ ಒಂದು ಟ್ರಿಕ್ ಕೊಡ್ತಾ ಇದ್ದೀನಿ ಅಷ್ಟೇ, ಬೇರೆ ಥರ ಏನೂ ತೊಗೋಬೇಡಿ. ಬರೀ ಎಸೆನ್ಷಿಯಲ್ನ ನೆನ್ಪಿಟ್ಕೊಳ್ಳೋದಕ್ಕೆ ಹೇಳ್ಕೊಡ್ತೀನಿ. 10
ಅದು 10 ಬಿಟ್ಟು ಉಳಿದವೆಲ್ಲ ಏನಾಗಿರುತ್ತೆ ನಿಮಗೆ ನಾನ್ ಎಸೆನ್ಷಿಯಲ್ ಆಗಿರುತ್ತೆ. ಯೂಶ್ವಲಿ ನಾನು ಈ ಥರ ನೆನ್ಪಿಟ್ಕೋತೀನಿ. 10 ಎಸೆನ್ಷಿಯಲ್ನ ಈ ಥರ ಬರ್ಕೋತೀನಿ, TT HILL MP AV ಅಂತ. ಅಂದರೆ ತಿರುಪತಿ ತಿಮ್ಮಪ್ಪನ ಹಿಲ್ ಅಂದರೆ ಬೆಟ್ಟದ, ತಿರುಪತಿ ತಿಮ್ಮಪ್ಪನ ಬೆಟ್ಟದ ಹಿಲ್ನ MP ಅರವಿಂದ. ಸೊ ಅವಾಗ ಲೆಟ್ರ್ಗಳು ನೆನ್ಪಿಟ್ಕೊಳ್ಳೋದು ಈಸಿ ಆಗುತ್ತೆ. ತಿರುಪತಿ ತಿಮ್ಮಪ್ಪನ ಬೆಟ್ಟದ ಹಿಲ್ನ MP ಅರವಿಂದ. ಸೊ ಹೆಂಗೆ ಸರ್ ಇದು ಅಂದರೆ ಇದು 10 ಎಸೆನ್ಷಿಯಲ್ಲು. ಸೊ ಇದರ ಹೆಸರುಗಳು ಹೇಳ್ತಾ ಹೋಗ್ತೀನಿ ನೋಡಿ. ಟಿ ಅಂದರೆ ಇಲ್ಲೇ ತೋರಿಸ್ಬಿಡ್ತೀನಿ ನಿಮಗೆ, ಎರಡಿದೆ, ಥ್ರಿಯೋನಿನ್ ಟ್ರಿಪ್ಟೋಫೆನ್. ಸೊ ಟಿ ಅಂದರೆ 2 ಟಿ ಅಂದರೆ ಥ್ರಿಯೋನಿನ್, ಓಕೆ, ಟ್ರಿಪ್ಟೋಫಿನ್, ಓಕೆ, 2 ಸಿಗ್ತಾ. ಇನ್ನು ಎಚ್ ಅಂದರೆ ಇಸ್ಟಿಡಿನ್. ಎಚ್ ಅಂದರೆ ಏನಪ್ಪ? ಇಸ್ಟಿಡಿನ್. ಐ ಅಂದರೆ ಐಸೋಲ್ಯೂಸಿನ್. ಇನ್ನು ಎಲ್ ಅಂದರೆ ಬರೀ ಲೈಸಿನ್ ಅಂತಿದೆ. ಇನ್ನೊಂದು ಬರೀ ಲ್ಯೂಸಿನ್ ಅಂತಿದೆ, ಲ್ಯೂಸಿನ್, ಓಕೆನಾ. ಲೈಸಿನ್ ಬೇರೆ, ಲ್ಯೂಸಿನ್ ಬೇರೆ. ನೋಡಿ ಇಲ್ಲಿ ಐಸೋಲ್ಯೂಸಿನ್, ಓಕೆನಾ. ಇದು ಬರೀ ಎಲ್ ಅಂದರೆ ಲ್ಯೂಸಿನ್, ಎಲ್ಲು ಲೈಸಿನ್ನು, ಇನ್ನೊಂದೆಲ್ಲೂ ಲ್ಯೂಸಿನ್ನು. ಐ ಅಂದರೆ ಐಸೋಲ್ಯೂಸಿನ್ ಅಂತೇಳಿ. ಎಮ್ ಅಂದರೆ ಮೆಥಿಯೋನಿನ್ ಅಂತ ಹೇಳ್ಬಿಟ್ಟು, ಮೆಥಿಯೋನಿನ್, ಓಕೆನಾ. ಪಿ ಅಂದರೆ ಫಿನೈಲ್ ಅಲನೈನ್, ಇಲ್ಲಿ ಜಾಗ ಇಲ್ಲ, ಓಕೆ, ಒಂದು ನಿಮಿಷ. ಸೊ ಈ ಕಡೆ ಬರೀತೀನಿ, ಫಿನೈಲ್ ಅಲನೈನ್ ಅಂಥೇಳಿ, ಫಿನೈಲ್ ಅಲನೈನ್. ಎ ಅಂದರೆ ಅರ್ಜಿನೈನ್ ಅಂತ ಹೇಳ್ಬಿಟ್ಟು. ವಿ ಅಂದರೆ ವ್ಯಾಲಿನ್. ಸೊ ಇದಿಷ್ಟು ನಿಮಗೆ 10 ಅಮೈನೋ ಆಸಿಡ್ಸು ಎಸೆನ್ಷಿಯಲ್. ಇದು ಬಿಟ್ಟು ಉಳಿದವೆಲ್ಲ ಏನಾಗಿರುತ್ತಪ್ಪ? ನಾನ್ ಎಸೆನ್ಷಿಯಲ್ ಆಗಿರುತ್ತೆ. ಹಾಗೆ ಯಾವುದಾದ್ರು 10ನ ನೆನ್ಪಿಟ್ಕೊಳ್ಳಿ. ಸೊ ನಾನು ಈ ರೀತಿ ಎಸೆನ್ಷಿಯಲ್ 10ನ ಈ ರೀತಿ ನೆನ್ಪಿಟ್ಕೊಂಡಿರ್ತೀನಿ. ಸೊ ಇನ್ನು ಉಳಿದವೆಲ್ಲ ಏನಾಗಿರುತ್ತೆ? ನಾನ್ ಎಸೆನ್ಷಿಯಲ್ ಆಗಿರುತ್ತೆ. ಸೊ ಗೊತ್ತಿರಬೇಕಾಗತ್ತೆ, ಅದರಿಂದ ಒಂದು ಸಲ ನೋಡ್ಕೊಳ್ಳಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ವ್ಯಾಲಿನ್, ಲ್ಯೂಸಿನ್, ಐಸೋಲ್ಯೂಷನ್, ಅರ್ಜಿನಿನ್ ಆ್ಯಂಡ್ ಲೈಸಿನ್, ಇದಾಗಲ್ಲ, ಥ್ರಿಯೋನಿನ್, ಟ್ರಿಪ್ಟೋಫಿನ್, ಇಸ್ಟಿಡಿನ್, ಮತ್ತು ಮೆಥಿಯೋನಿನ್ ಮತ್ತು ಫಿನೈಲ್ ಅಲನೈನ್. ಇಷ್ಟು 10 ಅಮೈನೋ ಆಸಿಡ್ಸ್. ಅರ್ಥ ಆಯ್ತೇನ್ರಪ್ಪ? ಅಲ್ಲಿಗೆ ಅಮೈನೋ ಆಸಿಡ್ಸ್ದು ಡೆಫಿನಿಷನ್ ಅರ್ಥ ಆಯಿತು, ಕ್ಲಾಸಿಫಿಕೇಷನ್ ಅರ್ಥ ಆಯಿತು, ಮತ್ತು ಎಸೆನ್ಷಿಯಲ್ನ ನೆನ್ಪಿಟ್ಕೊಳ್ಳೋದು ಹೇಗೆ, ಇಷ್ಟೆಲ್ಲ ಹೇಳಿದ್ದೀನಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಈಗ ಅದೊಂದು ಅಮೈನೋ ಆಸಿಡ್ ಇದೆ. ಇದು ಅಮೈನೋ ಆಸಿಡ್ ಆಗುತ್ತೇನಪ್ಪ? ಅಮೈನೋ ಆಸಿಡಲ್ಲಿ ಇದು ಕಾರ್ಬಾಕ್ಸಿಲಿಕ್ ಗ್ರೂಪ್, ಆಸಿಡ್ ಗ್ರೂಪ್, ಇದು ಬೇಸ್, ಹೌದಾ? ಇದು ಆಸಿಡ್. ಸೊ ಜನರಲ್ ಆಗಿ ಆಸಿಡ್ ಅಂದರೆ ಏನಪ್ಪ? ಡೊನೇಟ್. ಫಸ್ಟ್ ಎಲ್ಲಿ ಕಲ್ತಿದ್ದಾರೆ, ವಾಟ್ ಈಸ್ ಅನ್ ಆಸಿಡ್? ದ ಗ್ರೂಪ್ ವಿಚ್ ಡೊನೇಟ್ H+. ಕೊಡೋ ಗ್ರೂಪನ್ನ ನಾವು ಆಸಿಡ್ ಅಂತ ಕರಿತೀವಿ. ಬೇಸ್ ಅಂದರೆ ಏನು? ವಿಚ್ ಅಕ್ಸೆಪ್ಟ್ H+, ಓಕೆನಾ. ಈಗ ನಾನೇನು ಮಾಡ್ತೀನಿ, ಒಂದು ಅಮೈನೋ ಆಸಿಡ್ನ ತೊಗೊಂಡು, ಇದು ಅಮೈನೋ ಆಸಿಡ್ನ ತೊಗೊಂಡು ಯಾವುದೋ ಒಂದು ಪರ್ಟಿಕ್ಯುಲರ್ pHನ ಮೇಂಟೈನ್ ಮಾಡ್ತೀನಿ. ಎಲ್ಲ pHಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ pHಲ್ಲಿ ಮೇಂಟೈನ್ ಮಾಡಿದಾಗ ಇದೆಯಲ್ಲ ಆ್ಯಸಿಡು, ಇದು ಒಂದು H+ನ ನೋಡಿ, ಇಷ್ಟು ಮಾತ್ರ, ಈ ಪೋರ್ಷನ್ Hನ್ನು NH2ಗೆ ಕೊಡುತ್ತೆ. ಸೊ ಇದು H+ನ ಲಾಸ್ ಮಾಡಿಕೊಂಡು ಚಾರ್ಜ್ ಏನಾಯಿತು? ನೆಗೆಟಿವ್ ಆಯಿತು. ಈ NH2 H+ನ ಅಕ್ಸೆಪ್ಟ್ ಮಾಡ್ಕೊಂಡು ಏನಾಯಿತು? ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಯಿತು, ಹೌದಾ? ಸೊ ಕ್ರಿಯೇಟ್ ಆದಾಗ ಇದನ್ನು ಡೈಪೋಲಾರ್ ಅಂತ ಹೇಳ್ತೀವಿ. ಡೈಪೋಲಾರ್ ಅಂದ್ರೇನು? ಒಂದು ಪಾಸಿಟಿವ್, ಒಂದು ನೆಗೆಟಿವ್, ಎರಡೂ ಚಾರ್ಜ್ ಕ್ರಿಯೇಟ್ ಆದಾಗ ಡೈಪೋಲಾರ್ ಅಂತೇಳಿ ಕರಿತೀವಿ. ಈ ಡೈಪೋಲಾರ್ ಹೇಗೆ ಪ್ರೊಡ್ಯೂಸ್ ಆಯಿತು ನಿಮಗೆ? ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪು H+ನ ಡೊನೇಟ್ ಮಾಡಿ NH2 ಗ್ರೂಪು H+ನ್ನು ಅಕ್ಸೆಪ್ಟ್ ಮಾಡಿದಾಗ ಇಲ್ಲೊಂದು ಡೈಪೋಲಾರ್ ಅಯಾನ್ ಫಾರ್ಮ್ ಆಗ್ತಾ ಇದೆ. ಈ ಅಯಾನನ್ನೇ ನಾವು ಜ್ವಿಟ್ಟರ್ ಅಯಾನ್ ಅಂಥೇಳಿ ಕರಿತೀವಿ. ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾನೆ, ವಾಟ್ ಈಸ್ ಜ್ವಿಟ್ಟರ್ ಅಯಾನ್? ರೈಟ್ ಇಟ್ ಸ್ಟ್ರಕ್ಚರ್ ಅಂತ ಕೇಳ್ತಿರ್ತಾರೆ. ಸೊ ಡೆಫಿನಿಷನ್ ಬರೀರಿ ಜ್ವಿಟ್ಟರ್ ಅಯಾನ್ದು. ಇಲ್ಲಿ ನೋಡಿ, ನಾನು ಹೇಳಿದಾಗೆ ಇದೆ ಡೆಫಿನಿಷನ್ನು. ದ ಕಾರ್ಬಾಕ್ಸಿಲಿಕ್ ಗ್ರೂಪ್ ಕ್ಯಾನ್ ಲೂಸ್ ಎ ಪ್ರೋಟಾನ್ ಆ್ಯಂಡ್ ಅಮೈನೋ ಗ್ರೂಪ್ ಕ್ಯಾನ್ ಅಕ್ಸೆಪ್ಟ್ ಎ ಪ್ರೋಟಾನ್ ಗಿವಿಂಗ್ ರೈಸ್ ಟು ಒಂದು ಡೈಪೋಲಾರ್ ಅಯಾನ್ ಆ್ಯಂಡ್ ದಿಸ್ ಇಸ್ ನೋನ್ ಆಸ್ ಜ್ವಿಟ್ಟರ್ ಅಯಾನ್. ಇದೇ ಡೆಫಿನೇಷನ್ ಬರೀಬೇಕು. ಜ್ವಿಟ್ಟರ್ ಅಯಾನ್ ಅಂದ್ರೆ ಏನು ಅಂತ ಹೀಗೆ ಬರೀರಿ, ಓಕೆನಾ. ಇನ್ನು ಸ್ಟ್ರಕ್ಚರ್ಗೆ ಈ ಲೆಫ್ಟದ್ದು ಬೇಡ, ರೈಟದ್ದು ಬರೀರಿ, ಕಾಣಿಸ್ತಿದೆ, ಇದನ್ನು ಬರೀಬೇಕು. ಬಟ್ ಮರೀದೆ ನೀವು ಚಾರ್ಜನ್ನ ಬರೀಬೇಕಂಡ್ರಪ್ಪ. ಎಷ್ಟೋ ಹುಡುಗರು ಏನು ಮಾಡ್ತೀರಾ, ಬರೆದಿರ್ತೀರ ಎಕ್ಸಾಮಲ್ಲಿ, ಈ ಚಾರ್ಜನ್ನು ಬಿಟ್ಬಿಡ್ತೀರ, ಮೈನಸ್ಸು ಪ್ಲಸ್ಸು. ನೀವೆಲ್ಲ ಬರೆದು ಚಾರ್ಜ್ ಕರೆಕ್ಟಾಗಿ ಬರ್ತಿಲ್ಲ ಅಂದರೆ ಯು ವಿಲ್ ಲೂಸ್ ದ ಮಾರ್ಕ್ಸ್. ಹಾಗಾಗಿ ಈ ಡೆಫಿನಿಷನ್ನ ಬರೀರಿ, ಈ ಸ್ಟ್ರಕ್ಚರ್ನ ಬರೀರಿ, ಯು ವಿಲ್ ಗೆಟ್ 2 ಮಾರ್ಕ್. ಅರ್ಥ ಆಯ್ತಾ ಜ್ವಿಟ್ಟರ್ ಅಯಾನ್ ಅಂದ್ರೆ ಏನಂತ? ಸೊ ಇಷ್ಟು ನಿಮಗೆ ಅಮೈನೋ ಆಸಿಡ್ಸ್ದು ಸ್ಟೋರಿ ಆಯಿತು. ನಾನು ಯಾಕಿದು ಅಮೈನೋ ಆಸಿಡ್ಸ್ ತೊಗೊಂಡೆ ಅಂತ ಹೇಳಿದ್ರೆ, ನಾವು ಪ್ರೋಟೀನ್ ಬಗ್ಗೆ ಕಲಿಬೇಕಿತ್ತು.
ಪ್ರೋಟೀನ್ ಆಗಿರೋದು ಯಾರಿಂದ? ಅಮೈನೋ ಆಸಿಡ್ಸಿಂದ. ಸೊ ಹಾಗಾಗಿ ಅಮೈನೋ ಆಸಿಡ್ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಅಮೈನೋ ಆಸಿಡ್ ಅಂದ್ರೆ ಏನು, ಕ್ಲಾಸಿಫಿಕೇಶನ್ನು, ಅದರಲ್ಲಿ 10 ಎಸೆನ್ಷಿಯಲ್ಲು, ನಾನ್ ಎಸೆನ್ಷಿಯಲ್ಲು, ಜ್ವಿಟರ್ ಅಯಾನ್ ಅಂದ್ರೇನು, ಅದೇ ಫಾರ್ಮ್ ಆಗುತ್ತೆ, ಇಷ್ಟೆಲ್ಲ ಆಯಿತು. ಓಕೆ, ಈಗ ಪ್ರೋಟೀನ್ ಹೆಂಗಾಗತ್ತೆ, ಈ ಅಮೈನೋ ಆಸಿಡಿಂದ ಪ್ರೋಟೀನ್ ಹೆಂಗಾಗತ್ತೆ ಅಂತ ನೋಡ್ತಾ ಹೋಗ್ರಪ್ಪ. ಈಗ ನಾನೇನು ಮಾಡಿದ್ದೀನಿ, ಇಲ್ಲೊಂದು ಅಮೈನೋ ಆಸಿಡ್ ತೊಗೊಂಡಿದ್ದೀನಿ ನೋಡಿ. ಇದು ಒಂದು ಅಮೈನೋ ಆಸಿಡ್, ಇದು ಒಂದು ಅಮೈನೋ ಆಸಿಡ್ ಅಲ್ವೇನ್ರೋ. ನಾನು ಪ್ರೋಟೀನ್ ಬರಬೇಕು ಅಂದರೆ ಏನು ಮಾಡಬೇಕು? ಈ ಅಮೈನೋ ಆಸಿಡ್ಗಳನ್ನ ಏನು ಮಾಡಬೇಕು? ಜಾಯಿನ್ ಮಾಡಬೇಕು. ಇವೆರಡನ್ನ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಬೇಕು ಅಂದರೆ ಸುಮ್ಮನೆ ಜಾಯಿನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಈ COH ಇದೆಯಲ್ಲ, ಇದರಲ್ಲಿ OHನ ತೆಗಿತೀನಿ. ಒಂದು ಅಮೈನೋ ಆಸಿಡಿಂದ OH ತಗೊಳ್ಳಿ. ಇನ್ನೊಂದು ಅಮೈನೋ ಆಸಿಡಲ್ಲಿ NH2 ಗ್ರೂಪಿಂದ Hನ ರಿಮೂವ್ ಮಾಡಿ, Hನ. ಆವಾಗ HOH ಕಂಬೈನ್ ಆಗಿ ಏನಾಯಿತು? H2 ಆಯಿತು. ಆವಾಗ ಇಲ್ಲಿ ಉಳ್ಕೊಂಡಿದ್ದ ಪೋರ್ಷನ್ ಏನಪ್ಪ? NH2 CH2 CO, ಅದನ್ನು ಬರೆದಿದ್ದೀನಿ. ಈ ಕಡೆ ಲೆಫ್ಟಲ್ಲಿ ಏನು ಉಳಿತು? ಒಂದು H ಹೋದರೆ NH CH COH, ಇದು CH3 ಹಾಗೆ ಇರುತ್ತೆ. ಅವಾಗ ಇವರಿಬ್ಬರು ಮಧ್ಯೆ ಬಾಂಡ್ ಆಯಿತು ನೋಡಿ. ಇದು CO NH ಮಧ್ಯೆ ಬಾಂಡ್ ಫಾರ್ಮ್ ಆಯಿತು ನೋಡಿ. ಫಾರ್ಮ್ ಆಗಿದೆಯಾ? ಈ ಬಾಂಡನ್ನೇ ನಾವು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಎಂಥ ಬಾಂಡು? ಪೆಪ್ಟೈಡ್ ಬಾಂಡ್. ಅರ್ಥ ಆಯ್ತಾ? ಕೇಳ್ಬೋದು, ವಾಟ್ ಈಸ್ ಪೆಪ್ಟೈಡ್ ಬಾಂಡ್ ಅಂದರೆ CONH ಬಾಂಡ್ ಫಾರ್ಮ್ ಬಿಟ್ವೀನ್ 2 ಅಮೈನೋ ಆಸಿಡ್. ಇಲ್ಲೇ ಇದೆ ನೋಡಿ. ಇಟ್ ಈಸ್ ಅ CONH ಬಾಂಡ್ ಫಾರ್ಮ್ ಬಿಟ್ವೀನ್ ದ ಪೆಪ್ಟೈಡ್ ಲಿಂಕೇಜ್. ನೋಡಿ, ಪೆಪ್ಟೈಡ್ ಲಿಂಕೇಜ್ ಈಸ್ ಎನ್ ಅಮೈಡ್ ಬಾಂಡ್ ಫಾರ್ಮ್ ಬಿಟ್ವೀನ್ ದ COH ಆ್ಯಂಡ್ NH2 ಗ್ರೂಪ್. ಇಟ್ ಇಸ್ ಅ ಅಮೈಡ್ ಬಾಂಡ್. ಈ ಡೆಫಿನೇಷನ್ನ ಬರೀಬೇಕು, ಪೆಪ್ಟೈಡ್ ಬಾಂಡ್ ಅಂದರೆ ಏನು ಅಂತ ಕೇಳಿದ್ರೆ. ಓಕೆನಾ? ಈಗ ಇಲ್ಲಿ ಎಷ್ಟು ಪೆಪ್ಟೈಡ್ ಬಾಂಡ್ ಫಾರ್ಮ್ ಆಯ್ತರಪ್ಪ? ಒಂದು ಪೆಪ್ಟೈಡ್ ಬಾಂಡ್ ಫಾರ್ಮ್ ಆಯಿತು. ಬಟ್ ಈ ಒಂದು ಪೆಪ್ಟೈಡ್ ಬಾಂಡ್ ಫಾರ್ಮ್ ಆಗೋದಕ್ಕೆ ಎಷ್ಟು ಅಮೈನೋ ಆಸಿಡ್ ಯೂಸ್ ಮಾಡಿದ್ರಿ ನೀವು? ಎಷ್ಟು ಅಮೈನೋ ಆಸಿಡ್ ಯೂಸ್ ಮಾಡಿದ್ದೀರಾ? 2 ಅಲ್ವಾ? ಸೊ 2 ಅಮೈನೋ ಆಸಿಡು ಕಂಬೈನ್ ಆಗಿದ್ರೆ ಅದನ್ನು ಡೈಪೆಪ್ಟೈಡ್ ಅಂತೇಳಿ ಕರಿತೀವಿ. ಈಗ ನಿಮಗೆ ಎರಡು ಅಮೈನೋ ಆಸಿಡ್ ಜಾಯಿನ್ ಮಾಡಿದ ತಕ್ಷಣ ಅದು ಪ್ರೋಟೀನ್ ಆಗಿರಲ್ಲ. ಯಾಕೆಂದರೆ ಪ್ರೋಟೀನ್ ಆಗಬೇಕು ಅಂದರೆ ಈ ಥರ ಅಮೈನೋ ಆಸಿಡ್ಸ್ನ ಎನ್ ಟೈಮ್ ಜಾಯಿನ್ ಮಾಡಬೇಕು. ಈಗ ನೀವು ಜಾಯಿನ್ ಮಾಡಿರೋದು 2 ಅಮೈನೋ ಆಸಿಡ್ಸು, ಅದನ್ನು ಡೈಪೆಪ್ಟೈಡ್ ಅಂತ ಕರಿತೀವಿ. ಕೆಲವು ಸಲ 3 ಅಮೈನೋ ಆಸಿಡ್ ಜಾಯಿನ್ ಮಾಡಿದ್ರೆ ಅದನ್ನು ಟ್ರೈಪೆಪ್ಟೈಡ್, 4 ಅಮೈನೋ ಆಸಿಡು ಟೆಟ್ರಾ, 5 ಆದರೆ ಪೆಂಟಾ, 6 ಆದರೆ ಹೆಕ್ಸಾ, ಹೀಗೆ ಕರೀತಾ ಹೋಗ್ತೀವಿ. ಬಟ್ ಪ್ರೋಟೀನ್ ಆಗಬೇಕು ಅಂದರೆ ಅದೇನಾಗಿರಬೇಕು? ಪಾಲಿ ಆಗಿರಬೇಕು. ಅಂದರೆ 10ಕ್ಕಿಂತ ಜಾಸ್ತಿ ಅಮೈನೋ ಆಸಿಡ್ಸ್ ಏನಾಗಿರಬೇಕು? ಜಾಯ್ನ್ ಆಗಿರಬೇಕು. ಓಕೆನಾ? ಹಾಗಾಗಿ ನಿಮಗೆ ಎಕ್ಸಾಮಲ್ಲಿ ಈ ಥರ ಒಂದು ಕ್ವಶನ್ ಕೇಳ್ತಿರ್ತಾರೆ, ಟೆಟ್ರಾ ಪೆಪ್ಟೈಡ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಟೆಟ್ರಾ ಪೆಪ್ಟೈಡ್ ಒಳಗಡೆ, ಟೆಟ್ರಾ ಪೆಪ್ಟೈಡಲ್ಲಿ ಎಷ್ಟು ಅಮೈನೋ ಆಸಿಡ್ಸ್ ಇದೆ ಮತ್ತು ಎಷ್ಟು ಪೆಪ್ಟೈಡ್ ಬಾಂಡ್ ಇದೆ ಅಂತ ಕೇಳಿದ್ರು ಅಂತ ಅಂದ್ಕೋಣ. ಓಕೆನಾ? ಸೊ ಟೆಟ್ರಾ ಪೆಪ್ಟೈಡಲ್ಲಿ ಎಷ್ಟು ಅಮೈನೋ ಆಸಿಡ್ ಇದೆ ಅಂತ ಕೇಳಿದ್ರೆ ಇಲ್ಲೇ ಆನ್ಸರ್ ಇರುತ್ತೆ ನಿಮಗೆ. ಟೆಟ್ರಾ ಅಂದ್ರೆ ಏನಪ್ಪ? 4. ಸೊ 4 ಅಮೈನೋ ಆಸಿಡ್ಸ್ ಜಾಯ್ನ್ ಆಗಿರುತ್ತೆ. ಎಷ್ಟು ಪೆಪ್ಟೈಡ್ ಬಾಂಡ್ ಇರುತ್ತೆ ಅಂತ ಕೇಳಿದ್ರೆ ಒಂದು ಕಡಿಮೆ ಮಾಡಿ, 4ಅಲ್ಲಿ ಒಂದು ಕಡಿಮೆ ಮಾಡಿ 3 ಇರುತ್ತೆ. ಅರ್ಥ ಆಯ್ತಾ? ಹಾಗೆ ಪೆಂಟಾ ಪೆಪ್ಟೈಡ್ ಕೇಳಿದ್ರು. ಪೆಂಟಾ ಪೆಪ್ಟೈಡ್ ಒಳಗಡೆ ಎಷ್ಟು ಅಮೈನೋ ಆಸಿಡ್ಸ್ ಇದೆ? 5 ಇರುತ್ತೆ. ಎಷ್ಟು ಬಾಂಡ್ ಪೆಪ್ಟೈಡ್ ಬಾಂಡ್ ಇರುತ್ತೆ? ಒಂದು ಕಡಿಮೆ ಮಾಡಿ 4 ಆಗುತ್ತೆ. ಈಗ ನೀವೇ ಹೇಳಿ, ಹೆಕ್ಸಾ ಪೆಪ್ಟೈಡಲ್ಲಿ ಹೇಳ್ತೀರಾ? ಹೆಕ್ಸಾ ಪೆಪ್ಟೈಡಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಎಷ್ಟು ಅಮೈನೋ ಆಸಿಡ್ಸ್ ಇರುತ್ತೆ, ಎಷ್ಟು ಪೆಪ್ಟೈಡ್ ಬಾಂಡ್ ಇರುತ್ತೆ ಅಂತ ಮೆನ್ಷನ್ ಮಾಡಿ. ಅರ್ಥ ಆಯ್ತೇನರಪ್ಪ? ಸೊ ಈ ರೀತಿ ನಾವು 1-2 ಅಮೈನೋ ಆಸಿಡ್ಗಳನ್ನ ಜಾಯಿನ್ ಮಾಡ್ತಾ ಹೋಗ್ತೀವಿ. ಸೊ ಪ್ರೋಟೀನ್ ಆಗಬೇಕು ಅಂದರೆ ಅಮೈನೋ ಆಸಿಡ್ಗಳನ್ನ ಜಾಯಿನ್ ಮಾಡಬೇಕು. ಸೊ ಜಾಯಿನ್ ಮಾಡೋ ವಿಧಾನ ಹೇಗೆ? ಒಂದು ಅಮೈನೋ ಆಸಿಡಿಂದ OHನ ತೆಗಿತೀವಿ, ಇನ್ನೊಂದು ಅಮೈನೋ ಆಸಿಡಲ್ಲಿ NH2 ಗ್ರೂಪಿಂದ Hನ ತೆಗಿತೀವಿ. ತೆಗೆದಾಗ ಅಲ್ಲಿ ವಾಟರ್ ಎಲಿಮಿನೇಟ್ ಆಗಿ CONH ಬಾಂಡ್ ಫಾರ್ಮ್ ಆಗುತ್ತೆ. ಇದನ್ನು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಈ ಪೆಪ್ಟೈಡ್ ಬಾಂಡ್ ಮೂಲಕ ಅಮೈನೋ ಆಸಿಡ್ಗಳು ಏನಾಗ್ತಾ ಹೋಗ್ತವೆ? ಜಾಯಿನ್ ಆಗ್ತಾ ಹೋಗ್ತವೆ. ಓಕೆನಾ? ಹಾಗಾದರೆ ಪ್ರೋಟೀನ್ದು ಸ್ಟ್ರಕ್ಚರ್ನ ಕಲಿತಾ ಹೋಗೋಣ ಈಗ. ಓಕೆ, ಪ್ರೋಟೀನ್ದು ಸ್ಟ್ರಕ್ಚರ್ನ ಹೇಗೆ ಕಲಿಯೋದು, ಇದು ಟೈಪ್ಸ್ ಆಮೇಲೆ ಬರ್ತೀನಿ ನಾನು ವಾಪಸ್ಸು. ಫಸ್ಟ್ ಸ್ಟ್ರಕ್ಚರ್ ಕಲಿಯೋಣ. ನೀವೊಂದು ಪ್ರೋಟೀನ್ದು ಸ್ಟ್ರಕ್ಚರ್ನ 4 ವೇನಲ್ಲಿ ನಾವು ಹೇಳ್ಬೋದು. ಓಕೆನಾ? ಎಷ್ಟು ವೇನಲ್ಲಿ? 4 ವೇನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಂದರೆ ಒಂದು ಪ್ರೋಟೀನ್, ಕಂಪ್ಲೀಟ್ ಪ್ರೋಟೀನ್ ಹೇಗಾಗುತ್ತೆ ಅನ್ನೋದನ್ನ 4 ವೇನಲ್ಲಿ ನಾವು 4 ಸ್ಟೆಪ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. 4 ವೇ ಅಲ್ಲ, ಸಾರಿ, 4 ಸ್ಟೆಪ್ಸಲ್ಲಿ. ಒಂದು ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡರಿ ಸ್ಟ್ರಕ್ಚರ್ ಆ್ಯಂಡ್ ಟರ್ಷರಿ ಸ್ಟ್ರಕ್ಚರ್, ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ ಹೇಳಿಬಿಟ್ಟು ಇದ್ರ ಮೀನಿಂಗ್ ಏನು ಅಂತ ನಾನು ಇಲ್ಲೊಂದು ಡಯಾಗ್ರಾಮ್ ಇದೆ, ಭಾಳ ಚೆನ್ನಾಗಿ ಕೊಟ್ಟಿದ್ದಾನೆ. ಈ ಡಯಾಗ್ರಾಮ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಈಗ ನೋಡಿ, ಕಾಣಿಸ್ತಾ ಇದೆಯಾ? ಈ ಡಯಾಗ್ರಾಮಲ್ಲಿ ಒಂದೊಂದು ಕಲರ್ ಕೊಟ್ಟವು ನೋಡ್ರಪ್ಪ. ಇದೇನಿದು? ಒಂದೊಂದು ಅಮೈನೋ ಆಸಿಡ್ ಕಂಡ್ರಪ್ಪ. ಇದೇನಿದು? ಒಂದೊಂದು ಅಮೈನೋ ಆಸಿಡ್ಸ್. ಏನು ಮಾಡಿದ್ದಾರೆ? ಒಂದೊಂದು ಅಮೈನೋ ಆಸಿಡ್ಸ್ಗಳನ್ನ ಸೀರೀಸ್ ಆಗಿ ಜಾಯಿನ್ ಮಾಡ್ತಾ ಹೋದರೆ, ಅಮೈನೋ ಆಸಿಡ್ಸ್ನ ಸೀರೀಸ್ ಆಗಿ ಜಾಯಿನ್ ಮಾಡ್ತಾ ಹೋದರೆ ನೋಡಿ, ಇದು ಕಂಟಿನ್ಯೂ ಆಗುತ್ತೆ. ಹೇಗೆ ಕಂಟಿನ್ಯೂ ಆಗುತ್ತೆ. ಎನ್ ಟೈಮ್ ಜಾಯಿನ್ ಮಾಡಿದಾಗ ಇದು ಎಂಥ ಪೆಪ್ಟೈಡ್ ಆಗುತ್ತರಪ್ಪ ಹೇಳ್ತೀರಾ? ಈಗ ಇಷ್ಟು ಅಮೈನೋ ಆಸಿಡ್ನ ಜಾಯಿನ್ ಮಾಡ್ತಾ ಹೋಗ್ತಾ ಇದ್ದೀನಿ, ಇದು ಕಂಟಿನ್ಯೂ ಆಗುತ್ತೆ ಎನ್ ಟೈಮ್. ಹೇಗೆ ಕಂಟಿನ್ಯೂ ಆಗುತ್ತೆ?
ಈ ಕಡೆ ಜಾಯಿನ್ ಮಾಡಿ. ಒಂದೊಂದು ಡಾಟ್ ಕೂಡ ಒಂದೊಂದು ಅಮೈನೋ ಆಸಿಡನ್ನು ಇಂಡಿಕೇಟ್ ಮಾಡುತ್ತದೆ. ಇದನ್ನು ಪಾಲಿಪೆಪ್ಟೈಡ್ ಚೈನ್ ಅಂತ ಕರಿತೀವಿ, ಪಾಲಿಪೆಪ್ಟೈಡ್ ಚೈನ್. ಸೊ ಈ ಥರ ಅಮೈನೋ ಆಸಿಡ್ಸ್ನ ಒಂದು ಸೀಕ್ವೆನ್ಸಲ್ಲಿ ಜಾಯಿನ್ ಮಾಡ್ತಾ ಹೋಗೋದಕ್ಕೆ, ಅಮೈನೋ ಆಸಿಡ್ಸ್ನ ಒಂದು ಸೀಕ್ವೆನ್ಸಲ್ಲಿ ಈ ಥರ ಜಾಯಿನ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಪ್ರೈಮರಿ ಸ್ಟ್ರಕ್ಚರ್ ಅಂಥೇಳಿ ಕರಿತೀವಿ. ಇಟ್ಸ್ ಅ ಪ್ರೈಮರಿ ಸ್ಟ್ರಕ್ಚರ್. ಅರ್ಥ ಆಯ್ತಾ ಪ್ರೈಮರಿ ಅಂದ್ರೆ ಏನು ಅಂತ? ಅಮೈನೋ ಆಸಿಡ್ಸ್ನ ಸೀಕ್ವೆನ್ಸ್ ಆಗಿ ಜಾಯಿನ್ ಮಾಡ್ತಾ ಹೋಗೋದು. ನೆಕ್ಸ್ಟ್ ಈ ಸ್ಟ್ರೈಟ್ ಚೈನ್ ಏನು ಬಂದಿದೆಯೋ ಈ ಚೈನ್ ಏನು ಮಾಡಿದ್ದಾರೆ, ಟ್ವಿಸ್ಟ್ ಮಾಡಿದ್ದಾರೆ. ಇದು ನೋಡಿ, ಇದು ಸ್ಟ್ರೈಟ್ ಆಗಿತ್ತಲ್ವ, ಆ ಸ್ಟ್ರೈಟ್ ಆಗಿರೋ ಚೈನನ್ನು ಏನು ಮಾಡಿದ್ದಾರೆ, ಈಗ ಟ್ವಿಸ್ಟ್ ಮಾಡಿದ್ದಾರೆ. ಇದನ್ನು ಸ್ಪೆರಿಕಲ್ ವೇನಲ್ಲಿ ಟ್ವಿಸ್ಟ್ ಮಾಡಿದ್ದಾರೆ. ಈ ಸ್ಪೆರಿಕಲ್ ವೇನಲ್ಲಿ ಟ್ವಿಸ್ಟ್ ಮಾಡ್ಬೋದು, ಅಥವಾ ಇನ್ನೂ ಒಂದು ರೀತಿ ಮಾಡ್ಬೋದು. ಇದನ್ನು ಎಷ್ಟು ಸಾಧ್ಯನೋ ಅಷ್ಟು, ಈ ಚೈನ್ ಇದೆಯಲ್ಲ, ಈಗ ಇದೊಂದು ಚೈನ್ ಬಂದಿದೆ, ಇಷ್ಟಿತ್ತು ಅಂದ್ಕೊಳ್ಳಿ. ಇದನ್ನೇನು ಮಾಡಬೇಕು, ಎಷ್ಟು ಸಾಧ್ಯನೋ ಅಷ್ಟು ಸ್ಟ್ರೆಚ್ ಮಾಡಬೇಕು ಈ ಚೈನನ್ನು. ಅದೇ ಥರ ಇನ್ನೊಂದು ಚೈನ್ ತೊಗೊಂಡು ಅದನ್ನು ಸ್ಟ್ರೆಚ್ ಮಾಡಬೇಕು. ಸ್ಟ್ರೆಚ್ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಇಡೋದು, ಇಲ್ವಾ? ಈ ಥರ ಸ್ಪೆರಿಕಲಿ ಟ್ವಿಸ್ಟ್ ಮಾಡೋದು. ಇದನ್ನು ಇವೆರಡನ್ನೂ ಸೆಕೆಂಡರಿ ಅಂತ ಕರಿತೀವಿ. ಟ್ವಿಸ್ಟ್ ಮಾಡೋದು, ಸ್ಟ್ರೆಚ್ ಮಾಡೋದು. ಇಲ್ಲಿ ಏನು ಮಾಡಿದ್ದೀರಾ, ಚೈನನ್ನು ಟ್ವಿಸ್ಟ್ ಮಾಡಿದ್ದೀರಾ. ಇಲ್ಲಿ ಚೈನನ್ನು ಏನು ಮಾಡಿದ್ದೀರಾ, ಸ್ಟ್ರೆಚ್ ಮಾಡಿದ್ದೀರಾ. ಆಯಿತಾ? ಸೊ ಟ್ವಿಸ್ಟ್ ಮಾಡೋದು, ಸ್ಟ್ರೆಚ್ ಮಾಡೋದು ಎರಡೂ ನಾವು ಸೆಕೆಂಡರಿ ಸ್ಟ್ರಕ್ಚರ್ ಅಂತೇಳಿ ಕರಿತೀವಿ. ಟ್ವಿಸ್ಟು, ಸ್ಟ್ರೆಚ್ ಮಾಡೋದನ್ನ ಸೆಕೆಂಡರಿ. ಇದರಲ್ಲಿ ಟ್ವಿಸ್ಟ್ ಮಾಡೋದಕ್ಕೆ ನಾವು ಆಲ್ಫಾ ಹೆಲಿಕ್ಸ್ ಅಂಥೇಳಿ ಕರಿತೀವಿ. ಸ್ಟ್ರೆಚ್ ಮಾಡೋದಕ್ಕೆ ಏನಂತ ಕರಿತೀವಿ, ಬೀಟಾ ಪ್ಲೀಟೆಡ್ ಅಂಥೇಳಿ ಕರಿತೀವಿ. ಇವೆರಡೂ ಕೂಡ ಸೆಕೆಂಡರಿ ಸ್ಟ್ರಕ್ಚರ್. ಅರ್ಥ ಆಯ್ತೇನಪ್ಪ? ಹಾಂ. ಈಗ ಟ್ವಿಸ್ಟ್ ಮಾಡಿದ್ದೀರಲ್ವಾ, ಸೆಕೆಂಡರಿ ಆಲ್ಫಾ ಹೆಲಿಕ್ಸಲ್ಲಿ ಟ್ವಿಸ್ಟ್ ಮಾಡಿದ್ದೀರಾ. ಈ ಟ್ವಿಸ್ಟ್ ಮಾಡಿರೋ ಈ ಪಾಯಿಂಟು ಮತ್ತು ಈ ಪಾಯಿಂಟನ್ನು ಜಾಯಿನ್ ಮಾಡಿ. ಅಂದರೆ ಈ ಪಾಯಿಂಟನ್ನು ತೊಗೊಬಂದ್ಬಿಟ್ಟು ಇಲ್ಲಿಗೆ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಬೇಕು ಅಂದರೆ ಫೋಲ್ಡ್ ಮಾಡಬೇಕಾ ಫರ್ದರ್, ಅದು ಟರ್ಷರಿ. ಫರ್ದರ್ ಫೋಲ್ಡ್ ಮಾಡೋದೇನಪ್ಪ, ಟರ್ಷರಿ. ಈ ಪಾಯಿಂಟು ಮತ್ತು ಈ ಪಾಯಿಂಟ್ ನೋಡಿ, ಈ ಪಾಯಿಂಟ್ ಇಲ್ಲಿದೆ ನೋಡಿ. ಸೊ ಎರಡನ್ನೂ ಏನು ಮಾಡಿದ್ದೀನಿ ನಾನು, ಫೋಲ್ಡ್ ಮಾಡಿದ್ದೀನಿ. ಮತ್ತೆ ಫೋಲ್ಡ್ ಮಾಡಿದಾಗ ಬರೋದೇನು, ಟರ್ಷರಿ. ಇದೇನು ಟ್ವಿಸ್ಟ್ ಮಾಡಿದ್ರು, ಓಕೆ, ಇದು ಸೆಕೆಂಡರಿ. ಟ್ವಿಸ್ಟ್ ಮಾಡಿದ್ನ ಮತ್ತೆ ಫೋಲ್ಡ್ ಮಾಡಿ ಮಡ್ಚೋದು, ಆವಾಗ ಅದು ಟರ್ಷರಿ ಆಗುತ್ತೆ. ಇದು ಪ್ರೋಟೀನ್ ಕಂಡ್ರಪ್ಪ, ಆ್ಯಕ್ಚುಲ್ ಪ್ರೋಟೀನ್ ಇದು, ಪ್ರೈಮರಿ ಅಲ್ಲ. ಟರ್ಷರಿ ಏನು ಬಂತಲ್ಲ ನಿಮಗೆ, ಇದು ಆ್ಯಕ್ಚುಲ್ ಪ್ರೋಟೀನ್. ಪ್ರೋಟೀನ್ ಆ್ಯಕ್ಚುಲಿ ಹೀಗಿರುತ್ತೆ, ನಿಜವಾಗಿ ಹೀಗಿರುತ್ತೆ ಪ್ರೋಟೀನ್. ಟರ್ಷರಿ ಸ್ಟ್ರಕ್ಚರ್ ಈಸ್ ದ ಪ್ರೋಟೀನ್ ಪಾರ್ಟ್. ಅರ್ಥ ಆಯ್ತಾ? ಹೆಂಗೆ ಹೇಳಿ ಪ್ರೋಟೀನ್ ಮಾಡೋದು? ಮೊದಲನೇದು ಪ್ರೈಮರಿ. ಪ್ರೈಮರಿ ಅಂದ್ರೇನು, ಅಮೈನೋ ಆಸಿಡ್ಸ್ನ ಸೀಕ್ವೆನ್ಸ್ ಆಗಿ ಜಾಯಿನ್ ಮಾಡ್ತಾ ಹೋಗೋದು, ಅದು ಪ್ರೈಮರಿ. ಸೆಕೆಂಡರಿ ಏನು, ಅದನ್ನು ಟ್ವಿಸ್ಟ್ ಮಾಡೋದು, ಸ್ಪೆರಿಕಲಿ ಟ್ವಿಸ್ಟ್ ಮಾಡೋದು, ಇಲ್ಲ ಸ್ಟ್ರೆಚ್ ಮಾಡೋದು, ಅದು ಸೆಕೆಂಡರಿ. ಟ್ವಿಸ್ಟು ಸ್ಟ್ರೆಚ್ ಮಾಡಿದ್ಮೇಲೆ ಬಂದಿರೋ ಚೈನನ್ನು ಫರ್ದರ್ ಫೋಲ್ಡ್ ಮಾಡೋದು, ಮಡ್ಚೋದು, ಆವಾಗ ಅದು ಟರ್ಷರಿ ಆಗುತ್ತೆ. ಆ ಟರ್ಷರಿ ಸ್ಟ್ರಕ್ಚರ್ ಏನಾಗಿರುತ್ತೆ, ಪ್ರೋಟೀನ್ ಆಗಿರುತ್ತೆ. ಕೆಲವೊಂದು ಸಲ ಕ್ವಾಟನರಿ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ತುಂಬ ಬ್ರ್ಯಾಂಚಸ್ ಇದ್ದರೆ, ಈಗ ಈ ಚೈನಲ್ಲಿ ಇಲ್ಲೆಲ್ಲೋ ಬ್ರ್ಯಾಂಚಸ್ ಇತ್ತು, ಅದು ಫರ್ದರ್ ಫೋಲ್ಡ್ ಆಗ್ತಿತ್ತು ಅಂತ ಅಂದ್ಕೊಳ್ಳಿ, ಅವನ್ನ ಸಬ್ ಯೂನಿಟ್ ಅಂತ ಕರಿತೀವಿ. ಈ ಚೈನಲ್ಲಿ ಈಗ ಇದೊಂದು ಚೈನು, ಇದರಲ್ಲೇನೋ ಒಂದು ಸಬ್ ಬ್ರ್ಯಾಂಚ್ ಇತ್ತು, ಇಲ್ಲೇನೋ ಒಂದು ಸಬ್ ಬ್ರ್ಯಾಂಚ್ ಇತ್ತು ಅಂದ್ಕೊಳ್ಳಿ, ಅದನ್ನು ನಾವು ಸಬ್ ಯೂನಿಟ್ ಅಂತ ಕರಿತೀವಿ. ಬಟ್ ಅದು ಎಲ್ಲ ಪ್ರೋಟೀನಲ್ಲೂ ಇರಲ್ಲ, ಕೆಲವು ಕಡೆ ಇರುತ್ತೆ. ಈ ಸಬ್ ಯೂನಿಟ್ ಹೇಗೆ ಅರೇಂಜ್ ಆಗಿದೆ ಅಂತ ಕಲಿಯೋದು ಕ್ವಾಟನರಿ ಸ್ಟ್ರಕ್ಚರ್. ಅರ್ಥ ಆಯ್ತೇನ್ರಪ್ಪ? ಓಕೆ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ, ಕ್ವಾಟನರಿ ಅರ್ಥ ಆಯ್ತಾ? ಈಗ ನೋಡಿ, ಈ ಸೆಕೆಂಡರಿನ ನೀವು ಫೋಲ್ಡ್ ಮಾಡಿದಾಗ ಈ ಪಾಯಿಂಟು ಮತ್ತು ಈ ಪಾಯಿಂಟನ್ನು ಜಾಯಿನ್ ಮಾಡಬೇಕಲ್ವ ನೀವು, ಫರ್ದರ್ ಫೋಲ್ಡ್ ಆಗಬೇಕು ಅಂದರೆ. ಸೊ ಈ ಪಾಯಿಂಟು ಮತ್ತು ಈ ಪಾಯಿಂಟು ಜಾಯಿನ್ ಆಗೋದು ಹೆಂಗೆ ಜಾಯಿನ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಜಾಯ್ನ್ ಆಗಬೇಕು ಅಂದರೆ ಯಾವುದೋ ಒಂದು ಬಾಂಡ್ ಬೇಕಲ್ವ. ಸೊ ಆ್ಯಕ್ಚುಲಿ ಫರ್ದರ್ ಫೋಲ್ಡ್ ಆಗಬೇಕಾದ್ರೆ ಇವ್ರುಗಳ ಮಧ್ಯ ಒಂದು ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗುತ್ತೆ, ಅಥವಾ ಇನ್ನೊಂದು ಬಾಂಡ್ ಇದೆ ಡೈಸಲ್ಫೈಡ್ ಲಿಂಕೇಜ್ ಅಂತ, ಅದ್ರ ಮೂಲಕ ಅವರು ಫೋಲ್ಡ್ ಆಗ್ತಾರೆ. ಅಥವಾ ವ್ಯಾನ್ ವಾಲ್ಸ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್, ಅದರಿಂದನೂ ಕೂಡ ಅವರು ಜಾಯ್ನ್ ಆಗ್ತಾರೆ. ಇಲ್ಲಿ ನೋಡಿ, ಇಲ್ಲಿದೆ ದ ಮೇನ್ ಫೋರ್ಸ್ ವಿಚ್ ಸ್ಟೆಬಿಲೈಸ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ಸ್ಟ್ರಕ್ಚರ್ ಆಗೋದು ಯಾವುದರಿಂದ ಅಂತ ಹೇಳಿದ್ರೆ ಹೈಡ್ರೋಜನ್ ಬಾಂಡಿಂದ, ಡೈಸಲ್ಫೈಡಿಂದ, ವ್ಯಾನ್ ವಾಲ್ಸಿಂದ. ತುಂಬ ಸಲ ಈ ಕ್ವಶನ್ನು ಬಂದಿದೆ. ಇನ್ನೂ ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಿಂದ ಸೆಕೆಂಡರಿ ಚೈನು ಏನು ಹಿಂಗೆ ಇರುತ್ತೆ, ಚೈನು ಸೆಕೆಂಡರಿ ಸ್ಟ್ರಕ್ಚರು ನೋಡಿ. ಪ್ರೈಮರಿ ಅಂದರೆ ಹೀಗಿರುತ್ತೆ, ಇದು ಪ್ರೈಮರಿ. ಸೆಕೆಂಡರಿ ಅಂದರೆ ಹೀಗೆ ಟ್ವಿಸ್ಟ್ ಆಯಿತು. ಟರ್ಷರಿ ಅಂದರೆ ಈ ಪಾಯಿಂಟು ಮತ್ತು ಈ ಪಾಯಿಂಟನ್ನ ಜಾಯಿನ್ ಮಾಡೋದು, ಹಿಂಗೆ ಜಾಯಿನ್ ಮಾಡೋದು, ಫರ್ದರ್ ಫೋಲ್ಡ್ ಮಾಡೋದು. ಸೊ ಫೋಲ್ಡ್ ಆಗಬೇಕಾದ್ರೆ ಇಲ್ಲೊಂದು ಬಾಂಡ್ ಬೇಕಲ್ವ, ಆ ಬಾಂಡ್ ಏನಾಗಿರುತ್ತೆ, ಹೈಡ್ರೋಜನ್ ಬಾಂಡು, ಡೈಸಲ್ಫೈಡ್ ಅಥವಾ ವ್ಯಾನ್ ವಾಲ್ಸ್ ಆಗಿರ್ತದೆ. ಸೊ ನೆಕ್ಸ್ಟು ಈಗ ಇದರಲ್ಲಿ ಪ್ರೋಟೀನ್ಸಲ್ಲಿ 2 ಥರ ಪ್ರೋಟೀನ್ಸ್ ಅಂತ ಹೇಳಿದ್ದಾರೆ. ಯಾವುದು, ಫೈಬರಸ್ ಪ್ರೋಟೀನು, ಗ್ಲಾಬ್ಯುಲರ್ ಪ್ರೋಟೀನ್. ಇದು ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ, ಈಗ ಇಲ್ಲಿ ನೋಡ್ರಪ್ಪ, ನಾನು ಫಸ್ಟು ಪಾಲಿಪೆಪ್ಟೈಡ್ ಚೈನ್ ಮಾಡಿದೆ, ಅದನ್ನೇನು ಮಾಡಿದೆ, ಸ್ಪೆರಿಕಲ್ ಟ್ವಿಸ್ಟ್ ಮಾಡಿದೆ.
ಟ್ವಿಸ್ಟ್ ಮಾಡಿ ಅದನ್ನೇನು ಮಾಡಿದೆ ಫರ್ದರ್ ಏನು ಮಾಡಿದ್ವಿ, ಫೋಲ್ಡ್ ಮಾಡಿದ್ವಿ ಅದನ್ನು ಅಂತ ಅನ್ಕೊಳ್ಳೋಣ. ಓಕೆ, ಸೊ ಈ ಪ್ರೋಸೆಸ್ ಮಾಡಿದಾಗ ಇದೇನು ಬಂತಲ್ಲ ಈ ಪ್ರೋಟೀನ್, ಈ ಪ್ರೋಟೀನನ್ನು ನಾವು ಗ್ಲಾಬುಲಾರ್ ಪ್ರೋಟೀನ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಗ್ಲಾಬುಲಾರ್ ಪ್ರೋಟೀನ್. ನೆಕ್ಸ್ಟ್ ಇನ್ನೊಂದು ಥರ ಮಾಡಿದ್ವಿ, ಏನು, ಫಸ್ಟು ಪಾಲಿಪೆಪ್ಟೈಡ್ ಚೈನ್ ಮಾಡ್ತೀರಾ, ಆಯಿತಾ, ಅದನ್ನು ಎಷ್ಟು ಸಾಧ್ಯನಷ್ಟು ಸ್ಟ್ರೆಚ್ ಮಾಡಿ ಒಂದ್ರ ಮೇಲೆ ಒಂದು ಇಡ್ತೀರಾ, ಬೀಟಾ ಪ್ಲೀಟೆಡ್ ಆಯಿತು ಅಲ್ವಾ. ಇದೇನಿದು, ಇದು ಆಲ್ಫಾ ಹೆಲಿಕ್ಸ್. ಈಗ ಬಂದಿದ್ದೇನಿದು ಬೀಟಾ ಪ್ಲೀಟೆಡ್ ಅಲ್ವಾ, ದಿಸ್ ಇಸ್ ಬೀಟಾ ಪ್ಲೀಟೆಡ್. ಈಗ ಈ ಬೀಟಾ ಪ್ಲೀಟೆಡ್ನ ಏನು ಮಾಡಿ ಫರ್ದರ್ ಫೋಲ್ಡ್ ಮಾಡಿ ಅಂದರೆ ಈ ಥರ ಗುರುತು ಹಾಕ್ಕೊಳ್ಳಿ, ಈ ಪಾಯಿಂಟ್ ಏನಾಗಬೇಕು, ಜಾಯ್ನ್ ಆಗಬೇಕು. ಫರ್ದರ್ ಫೋಲ್ಡ್ ಮಾಡಿ, ಹೀಗೆ ಫರ್ದರ್ ಫೋಲ್ಡ್ ಮಾಡೋಣ ಅದನ್ನು. ಸೊ ಫೋಲ್ಡ್ ಮಾಡಿದಾಗ ಈ ಪಾಯಿಂಟ್ಸ್ ಜಾಯ್ನ್ ಆಯ್ತಲ್ವಾ. ಇದನ್ನೇನಂತ ಕರಿತೀವಿ, ಫೈಬ್ರಸ್ ಪ್ರೋಟೀನ್. ಅರ್ಥ ಆಯ್ತಾ? ಸೊ ಗ್ಲಾಬ್ಯುಲಾರ್ ಪ್ರೋಟೀನ್ಗೂ ಫೈಬ್ರಸ್ ಪ್ರೋಟೀನ್ಗೂ ಡಿಫ್ರೆನ್ಸ್ ಅರ್ಥ ಆಯ್ತೇನ್ರಪ್ಪ? ಸೊ ಇನ್ನೊಂದಷ್ಟು ಡಿಫ್ರೆನ್ಸ್ ಇದೆ. ಈ ಗ್ಲಾಬ್ಯುಲಾರ್ ಪ್ರೋಟೀನು ವಾಟರ್ ಸಾಲ್ಯುಬಲ್ ಆಗುತ್ತೆ, ಬಟ್ ಫೈಬರಸ್ ಪ್ರೋಟೀನು ವಾಟ್ರಲ್ಲಿ ಸಾಲ್ಯುಬಲ್ ಆಗಲ್ಲ. ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡ್ಕೊಂಬಿಡಿ. ನೋಡಿ, ಫೈಬರಸ್ ಪ್ರೋಟೀನ್ ಅಂದರೆ ಡೆಫಿನೇಷನ್ ಅದೇ ಮೀನಿಂಗ್ ಕೊಡುತ್ತೆ ನೋಡಿ. ಪಾಲಿಪೆಪ್ಟೈಡ್ ಚೈನ್ ತೊಗೊಂಡು ಅದನ್ನು ಪ್ಯಾರಲಲ್ ಆಗಿ ರನ್ ಮಾಡಿ ಒಂದಕ್ಕೊಂದು ಹೆಲ್ಡ್ ಮಾಡಿದಾಗ ಬರೋ ಸ್ಟ್ರಕ್ಚರನ್ನು ನಾವೇನಂತ ಕರಿತೀವಿ, ಫೈಬರಸ್ ಪ್ರೋಟೀನ್. ಅದಕ್ಕೆ ಎಕ್ಸಾಂಪಲ್ ಮರೀದೆ ನೆನ್ಪಿಟ್ಕೊಳ್ಳಿ, ಕೆರಾಟಿನ್, ಮಯೋಸಿನ್. ಓಕೆ, ಹಾಗೆ ಗ್ಲಾಬ್ಯುಲರ್ ಅಂತ ನಾನೇನು, ಪಾಲಿಪೆಪ್ಟೈಡ್ ಚೈನನ್ನು ಸ್ಪೆರಿಕಲ್ ಶೇಪಲ್ಲಿ ಏನು ಮಾಡಬೇಕು, ಕಾಯಿಲ್ ಅರೌಂಡ್ ಅಂದರೆ ಟ್ವಿಸ್ಟ್ ಮಾಡಬೇಕು. ಟ್ವಿಸ್ಟ್ ಮಾಡಿದಾಗ ಬರೋದೇನು, ಗ್ಲಾಬ್ಯುಲಾರ್ ಪ್ರೋಟೀನ್. ಅದಕ್ಕೆ ಎಕ್ಸಾಂಪಲು ಇನ್ಸುಲಿನ್ ಮತ್ತು ಆಲ್ಬುಮಿನ್. ಆ್ಯಂಡ್ ಇಟ್ ಈಸ್ ವಾಟರ್ ಸಾಲ್ಯುಬಲ್. ನೆನ್ಪಿಟ್ಕೊಳ್ಳಿ, ಯೂಸಲಿ ನೋಡಿ ಸಾಲ್ಯುಬಲ್ ಇನ್ ವಾಟರ್, ಬಟ್ ಫೈಬರಸ್ ಪ್ರೋಟೀನ್ಗೆ ಅಂತ ಬಂದರೆ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ ಬರುತ್ತೆ. ಇಲ್ಲಿ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಡಿಫ್ರೆನ್ಸ್ ಕೇಳಿದ್ರೆ ಫೈಬರಸ್ ಪ್ರೋಟೀನ್ಗೂ ಗ್ಲಾಬ್ಯುಲರ್ಗೂ ಡೆಫಿನೇಷನ್ ಕೇಳ್ಬೋದು, ಸಾಲ್ಯುಬಿಲಿಟಿ ಕೇಳ್ಬೋದು, ಮತ್ತು ಎಕ್ಸಾಂಪಲ್ಸ್ ಕೇಳ್ಬೋದು. ಸೊ ಎಕ್ಸಾಂಪಲ್ಸು, ಸಾಲ್ಯುಬಿಲಿಟಿ ಎಲ್ಲ ನೀಟಾಗಿ ನೆನ್ಪಿಟ್ಕೊಳ್ರಪ್ಪ. ಅರ್ಥ ಆಯ್ತಾ? ಸೊ ಅಲ್ಲಿಗೆ ಪ್ರೋಟೀನ್ ಸ್ಟ್ರಕ್ಚರ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಪ್ರೋಟೀನ್ ಅನ್ನೋದು ಪ್ರೈಮರಿನೂ ಅಲ್ಲ, ಸೆಕೆಂಡರಿನೂ ಅಲ್ಲ, ಯಾವುದು, ಟರ್ಷರಿ ಈಸ್ ದ ಪ್ರೋಟೀನ್ ಆಗಿರುತ್ತೆ. ಈಗ ನೀವು ಪ್ರೋಟೀನಲ್ಲಿ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನು, ಈಗ ಎಗ್ಗನ್ನೇ ತಗೊಳ್ಳೋಣ, ಎಗ್ಗನ್ನು. ಸೊ ಎಗ್ಗಲ್ಲಿ ಏನಿದೆ, ನಿಮಗೆ ಪ್ರೋಟೀನ್ ಇದೆ. ಈ ಪ್ರತಿಯೊಂದು ಪ್ರೋಟೀನು ನಮ್ಮ ಬಾಡಿಯಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಪ್ರೋಟೀನ್ಗೆ ಅದರದ್ದೇ ಆದ ನೇಚರ್ ಇರುತ್ತೆ. ಓಕೆನ್ರಪ್ಪ? ನೀವು ಅದನ್ನು ಡೈರೆಕ್ಟ್ ಹೀಟ್ ಮಾಡಿದಾಗ ಅಥವಾ pH ಚೇಂಜ್ ಮಾಡಿದಾಗ ಆ ಪ್ರೋಟೀನ್ಗಳು ತಮ್ಮ ನೇಚರನ್ನು ಕಳ್ಕೊಳ್ತವೆ. ಅದನ್ನು ನಾವು ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತೇಳಿ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಪ್ರೋಟೀನ್ ಹೆಂಗಾಗಿರುತ್ತೆ, ಈಗ ಇದಲ್ಲೇ ನೋಡಿ, ಪ್ರೋಟೀನು ಇದು ಪ್ರೋಟೀನ್ ಅಲ್ವಪ್ಪ, ಇಲ್ಲಿ ತನಕ ಆಗಿದೆ. ಈಗ ಎಗ್ಗಲ್ಲಿ ಪ್ರೋಟೀನ್ ಈ ಥರ ಇರುತ್ತೆ. ಓಕೆ, ಟರ್ಷರಿನೇ ಪ್ರೋಟೀನು. ನೀನು ಅದನ್ನು ತಿನ್ನೋಕ್ಕೋಸ್ಕರ ಬಾಯ್ಲ್ ಮಾಡ್ತೀಯಾ ಅಥವಾ ಆಮ್ಲೆಟ್ ಮಾಡೋಕ್ಕೋಸ್ಕರ ತವಾ ಮೇಲೆ ಹಾಕ್ತೀಯಾ, ಆವಾಗ ಡೈರೆಕ್ಟ್ ಹೀಟ್ ಕೊಡ್ತಾ ಇದೆಯಾ ಅಥವಾ pH ಚೇಂಜಸ್ ಆಗ್ತಾ ಇರುತ್ತೆ. ಈ ಥರ ಆದಾಗ ಏನಾಗುತ್ತೆ, ಈ ಬಾಂಡ್ ಇದೆಯಲ್ಲ ಟರ್ಷರಿಲಿ, ಇದು ಬ್ರೇಕ್ ಆಗಿ ಅದು ವಾಪಸ್ ಏನಾಗುತ್ತೆ, ಸೆಕೆಂಡರಿ ಆಗ್ಬೋದು, ಇಲ್ಲ ಪ್ರೈಮರಿ ಆಗುತ್ತೆ. ವಾಪಸ್ಸು ಪ್ರೈಮರಿಗೆ ಬಂದು ನಿಂತ್ಕೊಳ್ಳುತ್ತೆ. ಅಂದರೆ ಎಗ್ಗನ್ನು ನೀನು ಬಾಯ್ಲ್ ಮಾಡಿ ತಿಂತಾ ಇದೆಯಾ ಅಂತ ಹೇಳಿದ್ರೆ ಯು ಆರ್ ನಾಟ್ ಈಟಿಂಗ್ ಪ್ರೋಟೀನ್ ಅಂದರೆ ಇದು ಅಲ್ವಾ. ಸೊ ಈ ಪಾರ್ಟನ್ನು ನೀನು ತಿಂತಾ ಇಲ್ಲ, ಇದನ್ನು ತಿಂತಾ ಇಲ್ಲ, ನೀನು ಹೀಟ್ ಮಾಡ್ತಾ ಇದೆಯಾ ಅಂದರೆ ಇದು ತಿಂತಾ ಇದೆಯಾ ಪ್ರೈಮರಿ ಸ್ಟ್ರಕ್ಚರ್ನ ಅಂತ ಅರ್ಥ. ಓಕೆನಾ? ಅಂದರೆ ಪ್ರೋಟೀನು ತನ್ನ ನೇಚರನ್ನು ಕಳ್ಕೊಳ್ಳುತ್ತೆ. ಇದನ್ನು ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತೇಳಿ ಕರಿತೀವಿ. ಅವ್ರು ಎಕ್ಸಾಂಪಲ್ ಕೇಳ್ತಾರೆ, ಡಿನ್ಯಾಚುರೇಷನ್ ಪ್ರೋಟೀನ್ ಆಗಬೇಕಾದ್ರೆ ಯಾವ ಸ್ಟ್ರಕ್ಚರು ಡೆಸ್ಟ್ರಾಯ್ ಆಗುತ್ತೆ, ಯಾವ ಸ್ಟ್ರಕ್ಚರು ರಿಮೈನ್ ಇಂಟ್ಯಾಕ್ಟ್ ಉಳ್ಕೊಳ್ಳುತ್ತೆ ಅಂತ. ಆ್ಯಕ್ಚುಲಿ ನೀವು ಹೀಟ್ ಮಾಡಿದಾಗ ಪ್ರೋಟೀನನ್ನು ಟರ್ಷರಿ ಡೆಸ್ಟ್ರಾಯ್ ಆಗುತ್ತೆ, ಸೆಕೆಂಡರಿನೂ ಡೆಸ್ಟ್ರಾಯ್ ಆಗುತ್ತೆ, ನಿಮ್ಗೆ ಉಳ್ಕೊಳ್ಳೋದೇನು ಪ್ರೈಮರಿ ಮಾತ್ರ ಉಳ್ಕೊಳ್ಳುತ್ತೆ. ಹುಷಾರಿ, ತುಂಬ ಸಲ ಕೇಳಿದ್ದಾನೆ. ಓಕೆನಾ? ಅದಕ್ಕೆ ನೋಡಿ ಇಲ್ಲಿ ಡೆಫಿನಿಷನಲ್ಲೇ ಕೊಡ್ತಾನೆ ಅವನು. ವೆನ್ ಎ ಪ್ರೋಟೀನ್ ಇನ್ ನೇಟಿವ್ ಫಾರ್ಮ್ ಸಬ್ಜೆಕ್ಟೆಡ್ ಟು ಫಿಸಿಕಲ್ ಚೇಂಜ್ ಲೈಕ್ ಟೆಂಪ್ರೇಚರ್ ಚೇಂಜ್ ಮಾಡ್ತೀಯಾ ಅಥವಾ ಕೆಮಿಕಲಿ pH ಚೇಂಜ್ ಮಾಡ್ತೀಯ ಅನ್ಕೋ, ಆವಾಗ ಆ ಟರ್ಷರ್ಲಿ ಇತ್ತಲ್ಲ ಹೈಡ್ರೋಜನ್ ಬಾಂಡು ಅದು ಡಿಸ್ಟರ್ಬ್ ಆಗಿ ಅಥವಾ ಬ್ರೇಕ್ ಆಗಿ ಗ್ಲಾಬ್ಯೂಲ್ಸ್ ಅನ್ಫೋಲ್ಡ್ ಆಗುತ್ತೆ. ಏನು ಅನ್ಫೋಲ್ಡ್ ಅಂದರೆ, ಈಗ ಟರ್ಷರಿ ಆಗೋದಕ್ಕೆ ಅದಕ್ಕೆ ಫೋಲ್ಡ್ ಆಗಿತ್ತಲ್ವ, ಅದು ವಾಪಸ್ ಏನಾಗುತ್ತೆ, ಅನ್ಫೋಲ್ಡ್ ಆಗುತ್ತೆ. ಸೊ ಹೆಲಿಕ್ಸ್ ಗೆಟ್ ಅನ್ಕಾಲ್ಡ್ ಅಂದರೆ ಟ್ವಿಸ್ಟ್ ಆಗಿದ್ದು ಸ್ಟ್ರೈಟ್ ಆಗುತ್ತೆ. ವಾಪಸ್ ಏನಾಗುತ್ತೆ, ಅದು ಪ್ರೈಮರಿ ಮಾತ್ರ ಉಳ್ಕೊಳ್ಳುತ್ತೆ. ಇದನ್ನೇ ನಾವು ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂತೇಳಿ ಕರಿತೀವಿ. ಇನ್ನೊಂದು ಲೈನ್ ಕೊಡ್ತಾನೆ ನೋಡಿ, ಇದು ಭಾಳ ಇಂಪಾರ್ಟೆಂಟು. ಡ್ಯೂರಿಂಗ್ ಡಿನ್ಯಾಚುರೇಷನ್ ಆಫ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ಸ್ಟ್ರಕ್ಚರ್ ಆರ್ ಡೆಸ್ಟ್ರಾಯ್ಡ್
ಡಿನ್ಯಾಚುರೇಷನ್ ಆಗಬೇಕಾದ್ರೆ ಸೆಕೆಂಡರಿ ಮತ್ತು ಟರ್ಷರಿ ಡೆಸ್ಟ್ರಾಯ್ ಆಗೋಗುತ್ತೆ, ಪ್ರೈಮರಿ ಮಾತ್ರ ಉಳ್ಕೊಳ್ಳುತ್ತೆ. ಇದು ತುಂಬ ಸಲ ಕೇಳಿದ್ದಾರೆ ಕ್ವಶನ್. ಇದಕ್ಕೆ ಎಕ್ಸಾಂಪಲ್, ಡಿನ್ಯಾಚುರೇಷನ್ಗೆ ಎಕ್ಸಾಂಪಲ್ ಕೊಡಿ ಅಂದರೆ ಕೋಆಗುಲೇಷನ್ ಆಫ್ ಎಗ್ ಅಥವಾ ಅನದರ್ ಎಕ್ಸಾಂಪಲ್ ಕರ್ಡಿಂಗ್ ಆಫ್ ಮಿಲ್ಕ್. ಇವೆಲ್ಲ ಡಿನ್ಯಾಚುರೇಷನ್ಗೆ ಎಕ್ಸಾಂಪಲ್ ಆಗ್ತದೆ. ಅರ್ಥ ಆಯ್ತೇನ್ರಪ್ಪ? ಇಲ್ಲಿ ಡೆಫಿನಿಷನ್ ಇಲ್ಲೇ ಇದೆ, ಇದನ್ನೇ ನೋಡ್ಕೊಂಬರೀರಿ. ಮತ್ತು ಡಿನ್ಯಾಚುರೇಷನ್ ಆದಾಗ ಏನೇನು ಆಗುತ್ತೆ ಅನ್ನೋದು ಇಲ್ಲಿದೆ, ಇದನ್ನೇ ನೋಟ್ಸಾಗಿ ನೀವು ಮೇಂಟೈನ್ ಮಾಡಿಕೊಂಡ್ರು ಸಾಕು. ಅರ್ಥ ಆಗಿದೆಯಾ? ಸೊ ಇದಿಷ್ಟು ಪ್ರೋಟೀನ್ ಕಂಡ್ರಪ್ಪ. ಓಕೆನಾ? ಪ್ರೋಟೀನ್ ಆದಮೇಲೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಎನ್ಸೈಮ್ಸ್. ಏನಿದು ಎನ್ಸೈಮ್ಸು? ಈಗ ನಮ್ಮ ಜನರಲ್ ಆಗಿ ಕೆಮಿಕಲ್ ರಿಯಾಕ್ಷನ್ಸು, ಹೊರಗಡೆ ನಾವು ರಿಯಾಕ್ಷನ್ಸ್ ಮಾಡ್ತಿರ್ತೀವಲ್ಲಪ್ಪ, ಅದು ಸ್ಲೋ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಸ್ಲೋ ರಿಯಾಕ್ಷನ್ನ ಫಾಸ್ಟ್ ಹೇಗೆ ಮಾಡ್ತೀರಾ ನೀವು? ಹೇಗೆ ಮಾಡ್ತೀವಪ್ಪ? ಬ್ಯಾಡಿಂಗ್ ಕೆಟಲಿಸ್ಟ್ ಅಲ್ವಾ? ಬ್ಯಾಡಿಂಗ್ ಕೆಟಲಿಸ್ಟ್ ನಾವು ಸ್ಲೋನ ಫಾಸ್ಟ್ ಮಾಡ್ಬೋದು. ಹಾಗೆ ನಮ್ಮ ಬಾಡಿಯಲ್ಲಿ ಪ್ರತಿ ಸೆಕೆಂಡು ಕೂಡ ನಾವು ಬದುಕಿರೋವರೆಗೂ, ನಾವು ಎಲ್ಲಿ ತನಕ ಬದುಕಿರ್ತೀವೋ ಅಲ್ಲಿ ತನಕನೂ ನಮ್ಮ ಬಾಡಿಯಲ್ಲಿ ತುಂಬಾ ರಿಯಾಕ್ಷನ್ಸ್ ನಡೀತಾ ಇರುತ್ತೆ. ಈಗ ನಾವು ಊಟ ಮಾಡ್ತೀವಿ, ಊಟ ಮಾಡಿದ ಎನರ್ಜಿ ಆಗಬೇಕು, ಸುಮ್ಮನೆ ಅದು ಎನರ್ಜಿ ಆಗಲ್ಲ. ಆ ಫುಡ್ಡು ಡೈಜೆಷನ್ ಆಗಿ ಎನರ್ಜಿ ಆಗಬೇಕು ಅಂದರೆ ನಿನ್ನ ಬಾಡಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ನಡಿಬೇಕು. ಸೊ ಆ ಕೆಮಿಕಲ್ ರಿಯಾಕ್ಷನ್ಸ್ನ ರೇಟನ್ನು ಕಂಟ್ರೋಲ್ ಮಾಡುವಂಥ ಕೆಟಲಿಸ್ಟ್ ನಮ್ಮ ಬಾಡಿ ಒಳಗಡೆನೇ ಇದ್ದಾವೆ. ಬಯೋ ಕೆಟಲಿಸ್ಟ್ ಅಂತೇಳಿ ಕರಿತೀವಿ. ಆ ಬಯೋ ಕೆಟಲಿಸ್ಟನ್ನು ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ? ಎನ್ಸೈಮ್ಸ್. ಅರ್ಥ ಆಯ್ತಾ? ಎನ್ಸೈಮ್ಸ್ ಆರ್ ನಥಿಂಗ್ ಬಟ್ ಪ್ರೋಟೀನ್ಸೇ ಅವರುವೆ. ಯಾವ ಪ್ರೋಟೀನು ನಮ್ಮ ಬಾಡಿಯಲ್ಲಿ ಕೆಟಲಿಸ್ಟ್ ಆಗಿ ಕೆಲಸ ಮಾಡ್ತಿರುತ್ತೋ ಅಂಥವ್ರನ್ನ ಎನ್ಸೈಮ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಎನ್ಸೈಮ್ಸ್ ಆರ್ ಬಯೋ ಕೆಟಲಿಸ್ಟ್, ನಮ್ಮ ಬಾಡಿಯಲ್ಲಿ ಕೆಟಲಿಸ್ಟ್ ಆಗಿ ಕೆಲಸ ಮಾಡೋರು. ಮತ್ತು ಆ ಎನ್ಸೈಮ್ಸ್ ಯಾರು? ಬೇರೆ ಯಾರು ಅಲ್ಲ, ಗ್ಲಾಬುಲಾರ್ ಪ್ರೋಟೀನ್ಸ್. ಭಾಳ ಇಂಪಾರ್ಟೆಂಟು. ಗ್ಲಾಬುಲಾರ್ ಪ್ರೋಟೀನೇ ನಿಮಗೆ ಎನ್ಸೈಮ್ಸ್ ಆಗಿ ಕೆಲಸ ಮಾಡ್ತಿರುತ್ತೆ. ಅರ್ಥ ಆಯ್ತೇನ್ರಪ್ಪ? ಮತ್ತು ಈ ಎನ್ಸೈಮ್ಸ್ಗೆ ನೇಮಿಂಗನ್ನು ಮಾಡ್ತೀವಿ. ಹೇಗೆ ನೇಮಿಂಗನ್ನು ಮಾಡ್ತೀವಿ ಅಂದರೆ, ಈಗ ಯಾವುದೋ ಒಂದು ಎನ್ಸೈಮು ಮಾಲ್ಟೋಸ್ ಮೇಲೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ಎನ್ಸೈಮ್ಗೆ ಹೆಸರೇನು ಕರಿತೀವಿ? ಮಾಲ್ಟೇಸ್. ಇನ್ನೊಂದು ಯಾವುದೋ ಎನ್ಸೈಮು ಸೂಕ್ರೋಸ್ ಮೇಲೆ ಕೆಲಸ ಮಾಡ್ತಿತ್ತು ಅಂತ ಅಂದ್ಕೊಳ್ಳಿ, ಆವಾಗ ಅದನ್ನೇ ಅಂತ ಕರಿತೀವಿ? ಸೂಕ್ರೇಸ್. ಇಲ್ಲಿ ಏನು ಒಂದು ತುಂಬ ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಎನ್ಸೈಮ್ಸ್ದು, ಈಗ ಸೂಕ್ರೇಸ್ ಅನ್ನೋದು ಸೂಕ್ರೋಸ್ ಮೇಲೆ ಮಾತ್ರ ಕೆಲಸ ಮಾಡುತ್ತೆ, ಮಾಲ್ಟೋಸ್ ಮೇಲೆ ಕೆಲಸ ಮಾಡಲ್ಲ. ಮಾಲ್ಟೇಸ್ ಅನ್ನೋದು ಮಾಲ್ಟೋಸ್ ಮೇಲೆ ಮಾತ್ರ ಕೆಲಸ ಮಾಡುತ್ತೆ, ಸೂಕ್ರೋಸ್ ಮೇಲೆ ಕೆಲಸ ಮಾಡಲ್ಲ. ದೇ ಆರ್ ವೆರಿ ಸ್ಪೆಸಿಫಿಕ್ಕು. ಈಗ ನಿನ್ನ ಬಾಡಿಗೆ ಮಾಲ್ಟೋಸ್ ಬಂದರೆ ಮಾತ್ರ ಮಾಲ್ಟೇಸ್ ಆ್ಯಕ್ಟಿವೇಟ್ ಆಗುತ್ತೆ, ಇಲ್ಲ ಸುಮ್ಮನೆ ಇರುತ್ತೆ. ಸೂಕ್ರೋಸ್ ಬಂದರೆ ಮಾತ್ರ ಸೂಕ್ರೇಸ್ ಆ್ಯಕ್ಟಿವೇಟ್ ಆಗುತ್ತೆ, ಇಲ್ಲಾಂದರೆ ಸುಮ್ಮನೆ ಇರುತ್ತೆ. ಸೊ ಇವರು ಯಾರ ಮೇಲೆ ಕೆಲಸ ಮಾಡ್ತಾರೆ, ಯಾವ ಎನ್ಸೈಮು ಯಾವುದ್ರ ಮೇಲೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಅದಕ್ಕೆ ಸೂಕ್ರೇಸ್, ಮಾಲ್ಟೇಸ್ ಅಂತ ನೇಮಿಂಗನ್ನು ಮಾಡ್ತೀವಿ. ಅರ್ಥ ಆಯ್ತಾ? ಇದು ಒಂದು ವೇ ನೇಮಿಂಗು. ಇನ್ನೊಂದು ವೇ ಏನಪ್ಪ ಅಂತ ಹೇಳಿದ್ರೆ, ಅವರು ಯಾವ ರಿಯಾಕ್ಷನ್ ಮೇಲೆ ಕೆಲಸ ಮಾಡ್ತಾರೆ. ಈಗ ಯಾವುದೋ ಒಂದು ಎನ್ಸೈಮು ಆಕ್ಸಿಡೇಷನ್ ಮೇಲೆ ಕೆಲಸ ಮಾಡ್ತಾ ಇದೆ, ಆಕ್ಸಿಡೇಷನ್ ರಿಯಾಕ್ಷನ್ ಮೇಲೆ ಮಾತ್ರ ವರ್ಕ್ ಮಾಡುತ್ತೆ, ಆವಾಗ ಅದನ್ನು ಆಕ್ಸಿಡೇಸ್ ಅಂಥೇಳಿ ಕರಿತೀವಿ, ಆಕ್ಸಿಡೇಸ್ ಎನ್ಸೈಮ್. ಇನ್ನೊಂದು ಯಾವುದೋ ಎನ್ಸೈಮು ಅದು ರಿಡಕ್ಷನ್ ಮೇಲೆ ವರ್ಕ್ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ, ರಿಡಕ್ಷನ್ ರಿಯಾಕ್ಷನ್ ಮೇಲೆ, ಆವಾಗ ಅದನ್ನು ರಿಡಕ್ಟೇಸ್ ಅಂಥೇಳಿ ಕರಿತೀವಿ. ಅಂದರೆ ಇದು ಅವರು ಪರ್ಫಾರ್ಮ್ ಮಾಡುವಂಥ ರಿಯಾಕ್ಷನ್ ಬೇಸಿಸ್ ಮೇಲೆ, ಇದು ಅವ್ರು ವರ್ಕ್ ಮಾಡುವಂಥ ಮಾಲಿಕ್ಯೂಲ್ ಬೇಸಿಸ್ ಮೇಲೆ, ಸೂಕ್ರೇಸು ಮಾಲ್ಟೇಸ್ ಅನ್ನೋದು. ಅರ್ಥ ಆಯ್ತಾ? ಇನ್ನೊಂದು ಎನ್ಸೈಮ್ ಇದೆ, ಅದೇನು ಮಾಡುತ್ತೆ ಅಂದರೆ ಸೈಮಲ್ಟೇನಿಯಸ್ ಆಗಿ ಒಂದು ಮಾಲಿಕ್ಯೂಲ್ನ ಆಕ್ಸಿಡೈಸ್ ಮಾಡ್ತಾ ಇರುತ್ತೆ, ಇನ್ನೊಂದು ಮಾಲಿಕ್ಯೂಲ್ನ ರೆಡ್ಯೂಸ್ ಮಾಡ್ತಾ ಇರುತ್ತೆ. ಇಲ್ಲಿ ನೋಡಿ, ಸಮ್ ಕೆಟಲಿಸ್ಟ್ ಆಕ್ಸಿಡೇಷನ್ ಆಫ್ ಒನ್ ಸಬ್ಸ್ಟ್ರೇಟ್ ವಿತ್ ಸೈಮಲ್ಟೇನಿಯಸ್ ರಿಡಕ್ಷನ್ ಆಫ್ ಅನದರ್. ಅದು ಒಂದು ಎನ್ಸೈಮ್ ಏನಾಗ್ತಾ ಇರುತ್ತೆ, ಎ ಅನ್ನೋ ಮಾಲಿಕ್ಯೂಲ್ನ ಆಕ್ಸಿಡೇಷನ್ ಮಾಡ್ತಾ ಇರುತ್ತೆ, ಇನ್ನೊಂದು ಮಾಲಿಕ್ಯೂಲ್ನ ರಿಡಕ್ಷನ್ ಮಾಡ್ತಾ ಇರುತ್ತೆ. ಅಂದರೆ ಅಟ್ ಎ ಟೈಮ್ ಈ ಎನ್ಸೈಮು ಎರಡು ಪ್ರೋಸೆಸ್ ಮೇಲೆ, ಎರಡು ಮಾಲಿಕ್ಯೂಲ್ ಮೇಲೆ ಕೆಲಸ ಮಾಡ್ತಾ ಇದೆ. ಓಕೆ, ಅಂಥ ಎನ್ಸೈಮ್ಸನ್ನು ನಾವು ಆಕ್ಸಿಡೋ ರಿಡಕ್ಟೇಸ್ ಅಂತೇಳಿ ಕರಿತೀವಿ. ಬರೀ ಆಕ್ಸಿಡೇಷನ್ ಮೇಲೆ ಕೆಲಸ ಮಾಡಿದ್ರೆ ಆಕ್ಸಿಡೇಸು, ಬರೀ ರಿಡಕ್ಷನ್ ಮೇಲೆ ಕೆಲಸ ಮಾಡಿದ್ರೆ ರಿಡಕ್ಟೇಸು. ಅಟ್ ಎ ಟೈಮ್ ಎರಡೂ ಪ್ರೋಸೆಸ್ನ ಪರ್ಫಾರ್ಮ್ ಮಾಡ್ತಿದ್ರೆ, ಬೇರೆ ಬೇರೆ ಮಾಲಿಕ್ಯೂಲ್ ಮೇಲೆ ಎರಡೂ ಪ್ರೋಸೆಸ್ನ ಪರ್ಫಾರ್ಮ್ ಮಾಡ್ತಿದ್ರೆ ದಟ್ ಈಸ್ ಕಾಲ್ಡ್ ಆಕ್ಸಿಡೋ ರಿಡಕ್ಟೇಸ್ ಅಂತೇಳಿ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದ್ರ ಮೇಲೂ ಕ್ವಶನ್ಸ್ ಬಂದಿದೆ, ಬರ್ಬೋದು, ಬರಬಾರ್ದು ಅಂತೇನಿಲ್ಲ. ಹಾಗಾಗಿ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ನಾನು ಎಲ್ಲ ಅಂಡರ್ಲೈನ್ ಮಾಡಿದ್ದೀನಿ ಇಲ್ಲಿ, ಇವುಗಳನ್ನ ನೀಟಾಗಿ ನೋಡ್ಕೊಳ್ಳಿ. ಇನ್ನು ಮೆಕ್ಯಾನಿಸಮ್ ಆಫ್ ಎನ್ಸೈಮ್ಸ್ ಅಂದರೆ, ನೀವು ಕೆಟಲಿಸ್ಟ್ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ಲಿ ಓದಿರ್ತೀರ. ಏನು, ಒಂದು ರಿಯಾಕ್ಷನ್ಸಲ್ಲಿ ಆಕ್ಟಿವೇಶನ್ ಎನರ್ಜಿ ಅಂತ ಇರುತ್ತೆ, ಹೌದಾ? ಆಕ್ಟಿವೇಶನ್ ಎನರ್ಜಿ ಕಡಿಮೆ ಇದ್ದಷ್ಟು ಅಲ್ವಾ, ಇದು ಹೈಟ್, ಈ ಹೈಟನ್ನೇ ನಾವೇನಂತ ಕರಿತೀವಿ? ಆಕ್ಟಿವೇಶನ್ ಎನರ್ಜಿ ಅಲ್ವಾ? ಸೊ ಆಕ್ಟಿವೇಶನ್ ಎನರ್ಜಿ ಕಡಿಮೆ ಇದ್ದಷ್ಟು ರಿಯಾಕ್ಷನ್ ಏನಾಗುತ್ತೆ, ತುಂಬ ಫಾಸ್ಟಾಗಿ ಆಗುತ್ತೆ. ಇದು ಕೈನೆಟಿಕ್ಸಲ್ಲಿ ಕಲ್ತಿದ್ದೀರಾ, ನಾನು ಡೀಟೇಲಾಗಿ ಹೇಳಕ್ಕೆ ಹೋಗಲ್ಲ.
ಈ ಎನ್ಸೈಮ್ಸು ಕೂಡ ಅದೇ ರೀತಿ ಕೆಲಸ ಮಾಡ್ತವೆ. ಎನ್ಸೈಮ್ಸ್ ಇದ್ದಾಗ ಯಾಕೆ ರಿಯಾಕ್ಷನ್ ಫಾಸ್ಟಾಗಿ ಆಗುತ್ತೆ ಅಂದರೆ ಅವರು ಆ್ಯಕ್ಟಿವೇಷನ್ ಎನರ್ಜಿನ ಕಡಿಮೆ ಮಾಡ್ತಾರೆ. ಈಗ ಯಾವುದೋ ಒಂದು ರಿಯಾಕ್ಷನ್ ಎನ್ಸೈಮ್ ಇಲ್ಲ, ಆವಾಗ ಈ ಹೈಟಲ್ಲಿ ರಿಯಾಕ್ಷನ್ ಆಗ್ತಾ ಇರುತ್ತೆ. ಓಕೆ, ಎನ್ಸೈಮ್ ಇದೆ ಅಂತ ಅಂದ್ಕೊಳ್ಳಿ, ಆ ಹೈಟ್ ಇಮಿಡಿಯೇಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾವಾಗ ಹೈಟ್ ಕಡಿಮೆ ಆಗುತ್ತೋ ಇದು ಇನಿಷಿಯಲ್ ಸ್ಟೇಜು, ಇದು ಫೈನಲ್ ಸ್ಟೇಜು. ಸೊ ಇನಿಷಿಯಲಿಂದ ಫೈನಲ್ಗೆ ರೀಚ್ ಆಗೋದಕ್ಕೆ ಹೈಟ್ ಏನಾಗಬೇಕು, ಆದಷ್ಟು ಕಡಿಮೆ ಇರಬೇಕು. ಹೈಟ್ ಕಡಿಮೆ ಇದ್ದಷ್ಟು ಇನಿಷಿಯಲಿಂದ ಫೈನಲ್ಗೆ ರೀಚ್ ಆಗೋದು ಫಾಸ್ಟ್ ಆಗುತ್ತೆ. ಸೊ ಎನ್ಸೈಮ್ಸು ಕೂಡ ಕೆಟಲಿಸ್ಟಾಗಿ ಬಿಹೇವ್ ಆಗಬೇಕಾದ್ರೆ ಈ ಆ್ಯಕ್ಟಿವೇಷನ್ ಎನರ್ಜಿನ ಏನು ಮಾಡ್ತಾರೆ, ಅವರು ಕಡಿಮೆ ಮಾಡ್ತಾರೆ. ಇದರಿಂದ ರಿಯಾಕ್ಷನ್ ಏನಾಗುತ್ತೆ, ತುಂಬ ಫಾಸ್ಟಾಗಿ ಆಗುತ್ತೆ. ಇಲ್ಲೊಂದು ಎಕ್ಸಾಂಪಲು ಕೊಟ್ಟಿದ್ದಾರೆ ನೋಡ್ರಪ್ಪ. ಇನ್ನೇನು ಹೈಡ್ರೋಲಿಸ್ ಆಫ್ ಸೂಕ್ರೋಸು ಕೆಟಲಿಸ್ಟ್ ಇಲ್ಲದೇ ಇದ್ದಾಗ, ಎನ್ಸೈಮ್ ಇಲ್ಲದೇ ಇದ್ದಾಗ ಅದಕ್ಕೆ ಎನರ್ಜಿ ಎಷ್ಟು ಬೇಕು, 6.22 ಹೈಟ್ ಆ್ಯಕ್ಟಿವೇಷನ್ ಎನರ್ಜಿ. ಅದೇ ಇದಿದ್ದಾಗ ಎನ್ಸೈಮ್ ಇದ್ದಾಗ ಏನಾಗುತ್ತೆ ಅಂದರೆ 2.15, ಅಂದರೆ ಹೈಟ್ ಏನಾಯಿತು, ಕಡಿಮೆ ಆಯಿತು, ಆ್ಯಕ್ಟಿವೇಷನ್ ಎನರ್ಜಿ ಕಡಿಮೆ ಆಯಿತು. ಆ್ಯಕ್ಟಿವೇಷನ್ ಎನರ್ಜಿ ಕಡಿಮೆ ಆದಷ್ಟು ನಿಮಗೆ ರಿಯಾಕ್ಷನ್ ಏನಾಗುತ್ತೆ, ಫಾಸ್ಟಾಗುತ್ತೆ. ಸೊ ಇದಿಷ್ಟು ಎನ್ಸೈಮ್ಸ್ ಬಗ್ಗೆ ಆಯಿತು ಕಣ್ರಪ್ಪ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವಿಟಮಿನ್ಸ್ ಮತ್ತು ನ್ಯೂಕ್ಲಿಕ್ ಆ್ಯಸಿಡ್ಸ್ನ ಕಂಪ್ಲೀಟ್ ಮಾಡ್ತೀನಿ. ಅಲ್ಲಿಗೆ ಚಾಪ್ಟ್ರು ಮುಗೀತದೆ. ಸೊ ಇವತ್ತು ನಾನು ಸ್ವಲ್ಪ ಬ್ಲ್ಯಾಂಕ್ ಪೇಜಲ್ಲಿ ಬರೆದು ಎಕ್ಸ್ಪ್ಲೇನ್ ಮಾಡೋ ಬದಲು ಟೆಕ್ಸ್ಟ್ ಬುಕ್ನ ಜೊತೆಗಿಟ್ಕೊಂಡು ಅಲ್ಲಿ ಇಂಪಾರ್ಟೆಂಟ್ ಲೈನು ಡೆಫಿನೇಷನ್ಸ್ನ ಮಾರ್ಕ್ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇದೊಂದು ಹೊಸ ಪ್ರಯತ್ನ ಅಂದ್ಕೊಂಡು ಮಾಡಿದ್ದೀನಿ. ನಿಮಗೆ ಈ ಥರ ಟೆಕ್ಸ್ಟ್ ಬುಕ್ ತೋರಿಸ್ಕೊಂಡು ಅಲ್ಲಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಎಲ್ಲ ಹೇಳ್ಕೊಂಡು ಎಕ್ಸ್ಪ್ಲೇನ್ ಮಾಡೋದು ಇಷ್ಟ ಆದರೆ ಯಾವುದಕ್ಕೂ ಹೇಳಿ, ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಇದಿಷ್ಟ ಆಗಿಲ್ಲ, ಇಲ್ಲ ಬ್ಲ್ಯಾಂಕ್ ಪೇಜಲ್ಲೇ ನೀವು ಬರ್ಕೊಂಡು ಹೋಗಿ ಸರ್ ಅದೇ ಸರಿ ಅಂದರೆ ಯಾವುದಕ್ಕೂ ಹೇಳಿ, ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಅದರ ಪ್ರಕಾರ ನಾನು ನೆಕ್ಸ್ಟ್ ವೀಡಿಯೋನ ರೆಕಾರ್ಡ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ವಿಟಮಿನ್ಸ್ ಜೊತೆಗೆ ಮೀಟ್ ಆಗುವ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.